ತಾಂತ್ರಿಕ ಶಿಕ್ಷಣ ಇಸಿ ಬ್ರಾಂಚ್ ಯೂಟ್ಯೂಬ್ ಚಾನಲಲ್ಲಿ ಡಿಪ್ಲೊಮಾ ಓದುತ್ತಿರುವ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ತಮ್ಮ ಸಿಲೆಬಸ್ ಅನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ DTE ಬೋರ್ಡಿಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಒಂದೊಂದೇ ಸಬ್ಜೆಕ್ಟ್ಗಳನ್ನು ಕನ್ನಡದಲ್ಲಿ ಕಲಿತಾ ಹೋಗಬಹುದು. ಅದರಲ್ಲಿ ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೀವಿ. ಕನ್ನಡದ ಕ್ಲಾಸ್ಗಳಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 3 ಚಾಪ್ಟರ್ಗಳನ್ನ ಮುಗಿಸ್ಕೊಂಡ್ಬಂದಿದ್ದೀವಿ. ಈಗ ಚಾಪ್ಟರ್ 4 ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಅದರದ್ದು ಸಿಲೆಬಸ್ ನೋಡೋಣ. Multiplexers mux, concept, relevance and application, 2:1 mux, symbol, truth table, logic expression, gate level implementation and applications, identifying of ICs. Second, higher order mux, concept, example, 4:1, 8:1 and 16:1, relation between number of inputs and control lines. Third one, realization of higher order 4:1 mux using lower order 2:1 mux, list of mux ICs. Realization of logic gates and simple logic equation using multiplexers. Next, demultiplexers, DMux, concept, relevance and applications, 1:2 to DMux, symbol, truth table, logical expression, gate level implementation and applications. Higher order DMux, concept and example, 1:4, 1:8, 1:16, relation between number of outputs and control lines, analyzing of DMux, given 1:4 DMux, right, logical expressions and truth table. ಇದಿಷ್ಟು ಇದು ಈ ಚಾಪ್ಟರ್ನ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಮಾಡ್ಕೊತ ಹೋಗೋಣ. ಈಗ ಮಲ್ಟಿಪ್ಲೆಕ್ಸರ್ಸ್ ಅಂದರೆ ಏನು? ಮಲ್ಟಿಪ್ಲೆಕ್ಸರ್ಸ್ ಅಂದರೆ ಡೇಟಾ ಸೆಲೆಕ್ಟರ್ಸ್. ಮಲ್ಟಿಪ್ಲೆಕ್ಸರ್ಸ್ನ ಏನಂತ ಕರಿತೀವಿ? ಡೇಟಾ ಸೆಲೆಕ್ಟರ್ಸ್ ಅಂತ ಕರಿತೀವಿ. ಮಲ್ಟಿಪ್ಲೆಕ್ಸರ್ಸ್, ದ ಟರ್ಮ್ ಮಲ್ಟಿಪ್ಲೆಕ್ಸರ್ ಮೀನ್ಸ್ ಮೆನಿ ಇಂಟು ಒನ್. ಮಲ್ಟಿಪ್ಲೆಕ್ಸ್ ಅಂದರೆ ಮೆನಿ ಇಂಟು ಒನ್. ಮೆನಿ ಅಂದರೆ ತುಂಬ, ಇಂದ ಒನ್ ಅಂದರೆ ಒನ್. A digital multiplexer is a combinational circuit that selects binary information from one of many input lines. It selects one of input lines. ಅಲ್ಲಿ ತುಂಬಾ ಇನ್ಪುಟ್ ಲೈನ್ಗಳು ಇರುತ್ತವೆ, ಔಟ್ಪುಟ್ ಲೈನ್ ಒಂದೇ ಇರುತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡುತ್ತೆ. ತುಂಬಾ ಇರೋ ಇನ್ಪುಟ್ ಲೈನ್ ಅಲ್ಲಿ ಒಂದು ಔಟ್ಪುಟ್ ಲೈನ್ ನ ಸೆಲೆಕ್ಟ್ ಮಾಡಿ ಔಟ್ಪುಟ್ ಆಗಿ ಕೊಡುತ್ತೆ. The term multiplex means many to one. A digital multiplexer is a combinational circuit that selects binary information from one of many input lines and directs it to single output line. The selection of the multiplexer input line is controlled by a set of selection lines. ಹೆಂಗೆ ಸೆಲೆಕ್ಟ್ ಮಾಡ್ತೀವಿ? ಮೆನಿ ಇನ್ಪುಟ್ ಲೈನ್ ಇರುತ್ತೆ, ಒಂದೇ ಔಟ್ಪುಟ್ ಲೈನ್ ಇರುತ್ತೆ. ಆ ಮೆನಿ ಇನ್ಪುಟ್ ಲೈನ್ ಅನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ, ದಿ ಸೆಲೆಕ್ಷನ್ ಆಫ್ ಅ ಪರ್ಟಿಕ್ಯುಲರ್ ಇನ್ಪುಟ್ ಲೈನ್ ಈಸ್ ಕಂಟ್ರೋಲ್ಡ್ ಬೈ ಎ ಸೆಟ್ ಆಫ್ ಸೆಲೆಕ್ಷನ್ ಲೈನ್ಸ್. ಸೆಲೆಕ್ಷನ್ ಲೈನ್ಸ್ ಅಂತ ಇರುತ್ತೆ. ಆ ಸೆಲೆಕ್ಷನ್ ಲೈನ್ಸ್ ಇದನ್ನ ಯಾವ ಇನ್ಪುಟ್ ಲೈನ್ ಔಟ್ಪುಟ್ ಆಗಿ ಕೊಡ್ಬೇಕಂತ ಸೆಲೆಕ್ಟ್ ಮಾಡಿ ಔಟ್ಪುಟ್ ಆಗಿ ಕೊಡುತ್ತೆ. ದೇರ್ ಆರ್ 2 to the power n ಇನ್ಪುಟ್ ಲೈನ್ಸ್. 2 to the power n ಇನ್ಪುಟ್ ಲೈನ್ಸ್ ಇದ್ರೆ n ಸೆಲೆಕ್ಷನ್ ಲೈನ್ಸ್ ಇರುತ್ತೆ. whose bit combination determines which input is selected. ಆ ಬಿಟ್ ಕಾಂಬಿನೇಷನ್ ಡಿಟರ್ಮೈನ್ ಮಾಡುತ್ತೆ ಯಾವ ಇನ್ಪುಟ್ ಲೈನ್ ಸೆಲೆಕ್ಟ್ ಮಾಡಿದ್ದೀವಿ. ಎ ಮಲ್ಟಿಪ್ಲೆಕ್ಸರ್ ಇಸ್ ಆಲ್ಸೋ ಕಾಲ್ಡ್ ಎ ಡೇಟಾ ಸೆಲೆಕ್ಟರ್. ಡೇಟಾ ಸೆಲೆಕ್ಟರ್ ಅಂತ ಕರಿತೀವಿ. ಸಿನ್ಸ್ ಇಟ್ ಸೆಲೆಕ್ಟ್ಸ್ ಒನ್ ಆಫ್ ಮೆನಿ ಇನ್ಪುಟ್ಸ್ ಅಂಡ್ ಸ್ಟಿಯರ್ಸ್ ದಿ ಇನ್ಫಾರ್ಮೇಶನ್ ಟು ದಿ ಔಟ್ಪುಟ್. ದಿ ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಮಲ್ಟಿಪ್ಲೆಕ್ಸರ್. ಮಲ್ಟಿಪ್ಲೆಕ್ಸರ್ದು ಜನರಲ್ ಬ್ಲಾಕ್ ಡಯಾಗ್ರಾಮ್ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಮಲ್ಟಿಪ್ಲೆಕ್ಸರ್ ಇನ್ಪುಟ್ ಲೈನ್ಸ್ ಇರ್ತವೆ, ಮೆನಿ ಇನ್ಪುಟ್ ಲೈನ್ಸ್ ಇರ್ತವೆ. ಎಷ್ಟಂದರೆ 2 to the power n. 2 to the power n ಇನ್ಪುಟ್ ಸಿಗ್ನಲ್ಸ್. 2 to the power n ಇನ್ಪುಟ್ ಸಿಗ್ನಲ್ಸ್ ಇರ್ತವೆ. n ಸೆಲೆಕ್ಷನ್ ಲೈನ್ಸ್ ಇರ್ತವೆ. n ಸೆಲೆಕ್ಟ್ ಲೈನ್ಸ್. 1 2 3 4 ಇದೇ ರೀತಿ ಮೆನಿ ಇನ್ಪುಟ್ ಲೈನ್ಸ್ ಇರ್ತವೆ. n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಒಂದೇ ಒಂದು ಔಟ್ಪುಟ್ ಲೈನ್ ಇರುತ್ತೆ, ಔಟ್ಪುಟ್ ಸಿಗ್ನಲ್. ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಮಲ್ಟಿಪ್ಲೆಕ್ಸರ್ ಈ ರೀತಿ ಇರುತ್ತೆ. ಮೆನಿ ಇನ್ಪುಟ್ ಲೈನ್ಸ್, ಓನ್ಲಿ ಒನ್ ಔಟ್ಪುಟ್ ಲೈನ್ ಅಂಡ್ n ಸೆಲೆಕ್ಟ್ ಲೈನ್ಸ್. 2 to the power n ಇನ್ಪುಟ್ ಲೈನ್ಸ್ ಇದ್ರೆ ಈ n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಅಷ್ಟು n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ 8 ಅಂತ ತಗೊಳ್ಳಿ. 8 ಅಂತಂದ್ರೆ 2 to the power ಎಷ್ಟು? 8 2 to the power ಎಷ್ಟು? 8 3 2 to the power 3 ಅಂದರೆ 8 2 to the power
3 ಅಂದರೆ 8. ಸೊ 3 ಸೆಲೆಕ್ಟ್ ಲೈನ್ ಇರ್ತವೆ ಆ ಕೇಸಲ್ಲಿ. 8 ಇನ್ಪುಟ್ ಲೈನ್ಸ್ ಇದ್ದರೆ 3 ಸೆಲೆಕ್ಟ್ ಲೈನ್ಸ್ ಇರ್ತವೆ, ಒಂದು ಔಟ್ಪುಟ್ ಲೈನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ ಹೇಳಿ. ಇವಾಗ ನೋಡೋಣ 2 to 1 ಮಲ್ಟಿಪ್ಲೆಕ್ಸರ್ ಅದು ಹೆಂಗಿರುತ್ತೆ ಅಂತ. ಮಲ್ಟಿಪ್ಲೆಕ್ಸರ್ ಅಂದರೆ ಏನು? ಇದು ಡೇಟಾ ಸೆಲೆಕ್ಟರ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೇಟಾ ಸೆಲೆಕ್ಟರ್. ಮೆನಿ ಇನ್ಪುಟ್ಸ್ ಒನ್ ಔಟ್ಪುಟ್. ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಸೆಲೆಕ್ಷನ್ ಲೈನ್ಸ್ ಇಂದ ಸೆಲೆಕ್ಷನ್ ಮಾಡ್ತೀವಿ. ಮಲ್ಟಿಪ್ಲೆಕ್ಸ್ ಅಂದರೆ ಮೆನಿ ಟು ಒನ್ ಅದರ ಅರ್ಥ. ಈಗ 2 to 1 ಮಲ್ಟಿಪ್ಲೆಕ್ಸರ್. 2 to 1 multiplexer. The logic symbol of 2 to 1 multiplexer ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ. 2 to 1 2 cross 1 multiplexer, 2 input lines, D0 D1 ಡೇಟಾ ಇನ್ಪುಟ್. ಅದನ್ನೇನಂತ ಕರಿತೀವಿ? ಡೇಟಾ ಇನ್ಪುಟ್ಸ್. 1 ಸೆಲೆಕ್ಟ್ ಲೈನ್, 2 ಎರಡೇ ಇದೆ. ಸೊ 1 ಎಸ್ ಸೆಲೆಕ್ಟ್ ಲೈನ್. 2 to the power 1 ಅಂದರೆ 2 to the power 1 ಅಂದರೆ 2. ಸೊ 2 to the power 1 ಅಂದರೆ 2 ಇನ್ಪುಟ್ ಲೈನ್ಸ್ ಇದ್ದಾವೆ. ಸೊ 1 2 to the power 1 ಅದು. ಸೊ 1 ಸೆಲೆಕ್ಟ್ ಲೈನ್, 1 ಔಟ್ಪುಟ್ ಲೈನ್, ಡೇಟಾ ಔಟ್ಪುಟ್. Two to 1 multiplexer, data inputs D0 D1, select line S, data output. Data output 1 ಲೈನ್ ಇರುತ್ತೆ. 2 to 1 multiplexer ಅಂತ ಕರಿತೀವಿ. 2 ಇನ್ಪುಟ್ ಲೈನ್ ಇರುತ್ತೆ, D0 D1, ಒಂದು ಔಟ್ಪುಟ್ ಲೈನ್ ಇರುತ್ತೆ, ಒಂದು ಸೆಲೆಕ್ಟ್ ಲೈನ್ ಇರುತ್ತೆ. ಒಂದು ಸೆಲೆಕ್ಟ್ ಲೈನ್ ಹೆಂಗೆ ಡಿಸೈಡ್ ಮಾಡಿದ್ವಿ ಅಂತಂದರೆ 2 to the power ಎಷ್ಟು, 2 to the power ಎಷ್ಟು is equals to 2, 2 to the power 1 is equals to 2. ಆವಾಗ 1 ಸೆಲೆಕ್ಟ್ ಲೈನ್ ಅಂತ ಬಂತು. 1 ಸೆಲೆಕ್ಟ್ ಲೈನ್, 2 ಇನ್ಪುಟ್ ಲೈನ್, 1 ಸೆಲೆಕ್ಟ್ ಲೈನ್, 1 ಔಟ್ಪುಟ್ ಲೈನ್. ಇದು 2 to 1 ಮಾರ್ಕ್ಸ್. ಇದ್ರದ್ದು ಟ್ರೂತ್ ಟೇಬಲ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೆಲೆಕ್ಟ್ ಲೈನ್, ಸೆಲೆಕ್ಟ್ ಇನ್ಪುಟ್ ಎಸ್, ಇದು ಸೆಲೆಕ್ಟ್ ಇನ್ಪುಟ್ ಎಸ್. ಇದು 0 ಇದ್ದರೆ 1 ಇದ್ದರೆ ಔಟ್ಪುಟ್. 2 ಕಂಡೀಷನ್, ಒಂದೇ ಅಲ್ಲ ಇನ್ಪುಟ್ ಸೆಲೆಕ್ಟ್ ಲೈನ್ ಇರೋದು, 2 ಕಂಡೀಷನ್ ಬರುತ್ತೆ. ಔಟ್ಪುಟ್ ಲೈನ್ ಬೈ ಏನಿರುತ್ತೆ ಅಂತಂದರೆ D0 0 ಇದ್ದಾಗ, ಇದು 0 ಇದ್ದಾಗ D0 ಲೈನ್ ಇಲ್ಲಿ ಏನಿದೆ ಅದು ಔಟ್ಪುಟ್ ಸೆಲೆಕ್ಟ್ ಆಗುತ್ತೆ. ಡೇಟಾ ಸೆಲೆಕ್ಟರ್. ಮಲ್ಟಿಪ್ಲೆಕ್ಸರ್ನ ಇನ್ನೊಂದು ಹೆಸರು ಡೇಟಾ ಸೆಲೆಕ್ಟರ್. ಇದು ಸೆಲೆಕ್ಟ್ ಮಾಡುತ್ತೆ. ಇದು ಇಲ್ಲಿ ಏನೇನಿದೆ ಅದು ಔಟ್ಪುಟ್ ಆಗಿ ಕೊಡುತ್ತೆ. 1 ಸೆಲೆಕ್ಟ್ ಲೈನ್ 1 ಇದ್ದಾಗ D1 ಅನ್ನು ಔಟ್ಪುಟ್ ಆಗಿ ಕೊಡುತ್ತೆ. ಅರ್ಥ ಆಯ್ತಲ್ಲ? ಇದು ನಮಗೆ 2 to 1 ಮಲ್ಟಿಪ್ಲೆಕ್ಸರ್. ಇದು ಸಿಂಬಲ್, ಅದು ಟ್ರೂತ್ ಟೇಬಲ್. From the truth table in the logical expression for the output in terms of the data input and select input can be derived as the output y is equals to y ಹೆಂಗೆ ಕಂಡುಹಿಡಿತೀವಿ ಅಂತಂದರೆ data input D0, data input D0 if s equals to 0, s equals to 0 ಇದ್ದರೆ data input D0. So therefore y is equals to D0 into s bar. ಅವಾಗ D0 into 0 bar. 0 bar ಅಂದರೆ 1. ಸೊ ಅವಾಗ D0 ಬರುತ್ತೆ. ಸೊ ನೆಕ್ಸ್ಟ್ ಸಿಮಿಲರ್ಲಿ ಇದೇ ರೀತಿ ಔಟ್ಪುಟ್ y is equals to ಡೇಟಾ ಇನ್ಪುಟ್ D1 if s equals to 1. s equals to 1 ಆಗಿದ್ರೆ D1 ಆಗಿರುತ್ತೆ. ಸೊ therefore y is equals to D1 into s. ಸೊ D1 into 1 D1 ಆಗುತ್ತೆ. ಈಗ 2 ಎಕ್ಸ್ಪ್ರೆಷನ್ ಬಂದಿದೆ. ಸೊ ಫೈನಲಿ ಏನು ಎಕ್ಸ್ಪ್ರೆಷನ್ ಬರ್ತೀವಿ? 2 ಎಕ್ಸ್ಪ್ರೆಷನ್ ಕೂಡೋದು. y equal to D0
S bar plus D1S ಇದು ಔಟ್ಪುಟ್ ಎಕ್ಸ್ಪ್ರೆಷನ್ ಬಂತು. ಇದನ್ನ ರಿಯಲೈಸ್ ಮಾಡಬೇಕು ಯೂಸಿಂಗ್ ದಿ ಅಬೌವ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಲಾಜಿಕ್ ಗೇಟ್ಸ್ ಯೂಸ್ ಮಾಡಿ ಸರ್ಕ್ಯೂಟ್ ಮಾಡೋಣ. ರಿಯಲೈಸೇಷನ್ ಆಫ್ 2:1 marks using basic gates. Realization of 2:1 marks using basic gates. D0 S bar ಬೇಕು ನಮಗೆ. ನಾಟ್ ಗೇಟ್ ಯಾವುದಕ್ಕೆ? ಎಸ್ ಗೆ ನಾಟ್ ಗೇಟ್ ಹಾಕಿದ್ರೆ ಎಸ್ ಬಾರ್ ಆಗುತ್ತೆ. ಇಲ್ಲಿ ಎಸ್ ಬಾರ್ ಬಂದಿರುತ್ತೆ. ಎಸ್ ಬಾರ್ ಜೊತೆ D0 ಅವೆರಡನ್ನ ಆ್ಯಂಡ್ ಮಾಡಬೇಕು. D0 S ಬಾರ್ ಆ್ಯಂಡ್ ಮಾಡಬೇಕು. ಮತ್ತೆ D1 ಜೊತೆ ಎಸ್ ಲೈನ್ ಅನ್ನೇ D1 ಜೊತೆ ಆ್ಯಂಡ್ ಮಾಡಬೇಕು. D1 into S ಇವೆರಡನ್ನ ಆರ್ ಮಾಡಬೇಕು. ಪ್ಲಸ್ ಅಲ್ಲ ಇಕ್ವೇಶನ್ ಅಲ್ಲಿ ಇದ್ದಿದ್ದು ಔಟ್ಪುಟ್ ಎಕ್ಸ್ಪ್ರೆಷನ್ ಅಲ್ಲಿ ಆರ್ ಗೇಟಿಗೆ ಕೊಟ್ರೆ ಇದು ರಿಯಲೈಸೇಷನ್ ಆಫ್ 2:1 marks ಯೂಸಿಂಗ್ ಗೇಟ್ಸ್. D0 S bar plus D1 S ಇದು ರಿಯಲೈಸೇಷನ್. ಒಂದು ಆ್ಯಂಡ್ ಗೇಟ್, ಒಂದು ನಾಟ್ ಗೇಟ್, ಇನ್ನೊಂದು ಆ್ಯಂಡ್ ಗೇಟ್, ಅವೆರಡು ಔಟ್ಪುಟ್ನ ಆರ್ ಗೇಟಿಗೆ ಕೊಟ್ಟು ಔಟ್ಪುಟ್ ಎಕ್ಸ್ಪ್ರೆಷನ್ ತೆಗಿತೀವಿ. ಇದು 2:1 marks. ನೆಕ್ಸ್ಟ್ 4:1 marks. ನೆಕ್ಸ್ಟ್ ಏನು ಮಾಡೋಣ? 4:1 marks ಮಾಡೋಣ. 2:1 marks ಆಯಿತು. ನೆಕ್ಸ್ಟ್ 4:1 marks. Multiplexer ಅಂದ್ರೆ ಏನು? It is nothing but a data selector. It selects the one of the data input to the output depending upon the select lines. Select line ಪ್ರಕಾರ select line ಅನ್ನು ನೋಡಿಕೊಂಡು ಇನ್ಪುಟ್ ಏನಿದೆ ಅದು ಔಟ್ಪುಟ್ ಆಗಿ ಕೊಡುತ್ತೆ. 4:1 marks. 4:1 marks ಹೆಂಗೆ ಕಾಣುತ್ತೆ? 4:1 marks ಹಿಂಗೆ ಬರುತ್ತೆ. Four cross 1 multiplexer. 4 input lines D0, D1, D2, D3. 4 input lines. 2 output line S1, S0. 2 select lines. Two select line, only one output line. Multiplexer ಅಂದ್ರೆ only one output line. Many into 1. So Y data output. Data output, data input. ಇವು ಡೇಟಾ ಇನ್ಪುಟ್, ಅದು ಡೇಟಾ ಔಟ್ಪುಟ್, ಅದು ಸೆಲೆಕ್ಟ್ ಲೈನ್ಸ್. ಸೆಲೆಕ್ಟ್ ಲೈನ್ ಹೆಂಗೆ ಬಂತು? 4 ಔಟ್ಪುಟ್ ಇದೆ, 4 ಇನ್ಪುಟ್ಸ್ ಇದೆ. 4 ಇನ್ಪುಟ್ಸ್ ಇದೆ. 2 to the power ಎಷ್ಟು? 4. 2 to the power 2 ಅಂದರೆ 4. 2 to the power 2 ಅಂದರೆ ಸೊ 2 ಸೆಲೆಕ್ಟ್ ಲೈನ್ಸ್. S0 S1 ಹಾಗಾಗಿ 2 ಸೆಲೆಕ್ಟ್ ಲೈನ್ ಬಂತು. ಡೇಟಾ ಸೆಲೆಕ್ಟ್ ಇನ್ಪುಟ್ಸ್ S1 S0. ಇದು ಔಟ್ಪುಟ್ Y ಟ್ರೂತ್ ಟೇಬಲ್. ಝೀರೋ ಇದ್ರೆ D0, 0 1 ಇದ್ರೆ D1, 1 0 ಇದ್ರೆ D2, 1 1 ಇದ್ರೆ D3. ಈ ಎರಡು ಸೆಲೆಕ್ಟ್ ಲೈನ್ ಇದೆ ಅಲ್ಲ, ಈ ಸೆಲೆಕ್ಟ್ ಲೈನ್ 0 ಇದ್ರೆ D0 ಅಲ್ಲಿ ಏನಿದೆ ಅದು ಔಟ್ಪುಟ್ ಕೊಡುತ್ತೆ. ಔಟ್ಪುಟ್ ಅಲ್ಲಿ D0 ಬರುತ್ತೆ. ಇದು 0 1 ಮಾಡಿದ್ರೆ ಸೆಲೆಕ್ಟ್ ಲೈನ್ D1 ಏನಿದೆ ಅದನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಇದು 1 0 ಇದ್ರೆ D2 ಏನಿದೆ ಅದನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಇದು 1 1 ಇದ್ರೆ D3 ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಔಟ್ಪುಟ್ ಆಗಿ ಕೊಡುತ್ತೆ. ಇದು ಡೇಟಾ ಸೆಲೆಕ್ಟರ್ which selects the input lines D0, D1, D2, D3. 0 0 ಇದ್ರೆ D0, 0 1 ಇದ್ರೆ D1, 0 1 0 ಇದ್ರೆ D2, 1 1 ಇದ್ರೆ D3. ಹಿಂಗೆ ಸೆಲೆಕ್ಟ್ ಮಾಡಿ ಔಟ್ಪುಟ್ ಅಲ್ಲಿ ಕೊಡುತ್ತೆ. ಅದು ಟ್ರೂತ್ ಟೇಬಲ್. ನೆಕ್ಸ್ಟ್ ಸ್ವಿಚಿಂಗ್ ಎಕ್ಸ್ಪ್ರೆಷನ್ಸ್. ಟ್ರೂತ್ ಟೇಬಲ್ ನೋಡಿ ಎಕ್ಸ್ಪ್ರೆಷನ್ಸ್ ಬರೀಬಹುದು. Y is equals to
ಡಿ ನಾಟ್ ಯಾವಾಗ S1 is equals to 0 S0 is equals to 0 ಆದಾಗ ಸೊ ಏನಂತ ಬರಿಬೋದು ಅವಾಗ y is equals to D naught S1 bar S0 bar y equal to D1 when S1 is equals to 0 S0 is equals to 1 ಸೊ ಅವಾಗ ಏನು ಬರಿಬೋದು therefore y equal to D1 into S1 bar S0 ಕಳೆದು ಬರ್ದ್ವಲ್ಲ ಹಂಗೆ ನೋಡ್ಕೊಳ್ಳಿ ಹಂಗೆ ಬರೀತಾ ಇರೋದು y is equals to D2 when S1 is equals to 1 S0 is equals to 0 ಇದು 1 ಇದ್ರೆ ಎಕ್ಸ್ಪ್ರೆಷನ್ ಹೆಂಗೆ ಬರೀಬೇಕು D2 ಇಂಟು 1 ಇದೆಯಲ್ಲ S1 ಇಂಟು S1 S0 0 ಇದೆಯಲ್ಲ ಸೊ ಅದಕ್ಕೆ ಬಾರ್ ಹಾಕಬೇಕು S0 ಬಾರ್ ಅಂದಾಗ ಅದು 1 ಕನ್ವರ್ಟ್ ಆಗುತ್ತೆ 1 ಇಂಟು 1 1 1 ಇಂಟು D2 ಅವಾಗ D2 ಬರುತ್ತೆ ನೆಕ್ಸ್ಟ್ y ಈಕ್ವಲ್ ಟು D3 S1 equal to 1 S0 equal to 1 so y equal to D3 S1 S0 ಇದು ಎಕ್ಸ್ಪ್ರೆಷನ್ ಸೊ ಫೈನಲ್ ಔಟ್ಪುಟ್ ಎಕ್ಸ್ಪ್ರೆಷನ್ y is equals to D0 S1 bar S0 bar plus D1 S1 bar S0 plus D2 S1 S0 S1 S0 bar S1 S0 bar plus D3 S1 S0 ಇದು ಎಕ್ಸ್ಪ್ರೆಷನ್ ಫೈನಲ್ ಅವೆಲ್ಲ ಒಂದು ಸೇರಿ ಆ್ಯಡ್ ಮಾಡೋದು ಇವಾಗ ಸರ್ಕ್ಯೂಟ್ ಬರೆಯೋಣ ಅರ್ಥ ಇದೆಯಲ್ಲ ಸಿಂಪಲ್ ಇದೆ ಕಾನ್ಸೆಪ್ಟ್ ಸಿಂಪಲ್ ಇದೆ ಈಗ ಔಟ್ಪುಟ್ ಸರ್ಕ್ಯೂಟ್ ಈ ಔಟ್ಪುಟ್ ಇಕ್ವೇಷನ್ಗೆ ಸರ್ಕ್ಯೂಟ್ D0 S1 bar S0 bar D1 S1 bar S0 D2 S1 S0 bar plus D3 S1 S0 ಈಗ D0 D1 D2 D3 ಮೂರು ಇನ್ಪುಟ್ ಲೈನ್ಸ್ S1 S0 ಸೆಲೆಕ್ಟ್ ಲೈನ್ಸ್ S1 ಬಾರ್ ಬೇಕಂದ್ರೆ 10 ಗೇಟ್ S0 ಬಾರ್ ಬೇಕಂದ್ರೆ 10 ಗೇಟ್ ಫಸ್ಟ್ ಏನು ಬೇಕು D0 ಜೊತೆ S1 ಬಾರ್ S0 ಬಾರ್ ಸೊ ಎರಡು ಬಾರ್ ಇಲ್ಲಿಂದ ತಗೊಳ್ಳಿ S0 ಬಾರ್ S1 ಬಾರ್ ಅದನ್ನು ಆ್ಯಂಡ್ ಗೇಟ್ 3 ಇನ್ಪುಟ್ ಆ್ಯಂಡ್ ಗೇಟಿಗೆ ಕೊಡ್ರಿ ಇಲ್ಲಿ ನಮಗೆ D0 S1 ಬಾರ್ S0 ಬಾರ್ ನೆಕ್ಸ್ಟ್ D1 ತಗೊಳ್ಳಿ D1 ತಗೊಂಡು S1 ಬಾರ್ S0 S1 ಬಾರ್ S0 ಆ್ಯಂಡ್ ಗೇಟ್ 3 ಇನ್ಪುಟ್ ಆ್ಯಂಡ್ ಗೇಟ್ ಇಲ್ಲಿ D1 S1 ಬಾರ್ S0 ನೆಕ್ಸ್ಟ್ D2 ತಗೊಳ್ಳಿ D2ಗೆ S1 S0 ಬಾರ್ S1 S0 ಬಾರ್ S0 ಬಾರ್ ಕೊಡ್ರಿ S1 ಇದು ಔಟ್ಪುಟ್ ಆ್ಯಂಡ್ ಗೇಟಿಗೆ ಕೊಡ್ರಿ D2 S1 S0 ಬಾರ್ ಲಾಸ್ಟ್ D3 ಲೈನಿಗೆ D3 ತಗೊಳ್ಳಿ S1 S0 ಆ್ಯಂಡ್ ಗೇಟಿಗೆ ಕೊಡ್ರಿ ಇಲ್ಲಿ ಏನು ಬರ್ತದೆ D3 S1 S0 ಇದಿಷ್ಟು ಬಂದಿದ್ದನ್ನು 6 ಗೇಟಿಗೆ ಕೊಡ್ರಿ 4 ಇನ್ಪುಟ್ 6 ಗೇಟ್ 6 ಮಾಡಿದ್ರೆ ಫೈನಲ್ ಔಟ್ಪುಟ್ ಎಕ್ಸ್ಪ್ರೆಷನ್ y ಇಲ್ಲಿ ಬರುತ್ತೆ ಇದು ನಿಮಗೆ 4-to-1 ಮಲ್ಟಿಪ್ಲೆಕ್ಸರ್ಸ್ 8:1 ಮಲ್ಟಿಪ್ಲೆಕ್ಸರ್ 8:1 ಮಲ್ಟಿಪ್ಲೆಕ್ಸರ್ ಅದು ಸಿಂಬಲ್ ಹೆಂಗಿರುತ್ತೆ ಅಂತಂದರೆ 8x1 ಮಲ್ಟಿಪ್ಲೆಕ್ಸರ್ ಅಂದರೆ ಮೆನಿ ಟು ಒನ್ 8 ಅಂದರೆ 8 D0 D1
D2, D3, D4, D5, D6, D7, D0 to D7, total 8. To 1, only one output, data output. Y, select lines. Let's select line ಇರ್ತಾವಲ್ರಿ, ಇದು 2 to the power S2 is equals to 8 input line. 2 to the power S2 is 8, 2 to the power 3, 2 2 4, 4 2 8, 2 to the power 3 is 8. So 3 select lines, n select lines, 3 select lines ಇರ್ತವೆ, 3 select line, S0, S1 and S2, total 3 select inputs. Select inputs. Data inputs ಇವು, data inputs 8 data inputs, 8 to 1 multiplexer ಮಾಡ್ತಾ ಇರೋದು. ಮಲ್ಟಿಪ್ಲೆಕ್ಸರ್ ಅಂದರೆ many to 1, only one output, 8 data inputs, 3 select lines. 3 select line ಹೆಂಗೆ ಬಂತು, 2 to the power S2 is equals to n2 ಅಂತ ಮಾಡಿದ್ರೆ 2 to the power 3 is equals to n2, so 3 select lines, S0, S1, S2. So total 3 select lines is required. 3 select line ಬೇಕು. ಈ 3 select line ಯೂಸ್ ಮಾಡಿ ಇದು 0 0 0 ಇದ್ರೆ ಇವಾಗ ಟ್ರೂತ್ ಟೇಬಲ್ ಬರೆಯೋಣ. ಇನ್ಪುಟ್ಸ್, ಔಟ್ಪುಟ್. ಇನ್ಪುಟ್ಸ್ ಅಂದ್ರೆ ಸೆಲೆಕ್ಟ್ ಇನ್ಪುಟ್ಸ್, S2, S1, S0, ಔಟ್ಪುಟ್ Y ಏನಿರುತ್ತೆ ಟ್ರೂತ್ ಟೇಬಲ್. ಝೀರೋ 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 ಸೆಲೆಕ್ಟ್ ಲೈನ್ 0 0 0 ಇದ್ರೆ D0 ಬರುತ್ತೆ ಔಟ್ಪುಟ್ಗೆ. ಸೆಲೆಕ್ಟ್ ಲೈನ್ 0 0 0 ಇದ್ರೆ D0 ಬರುತ್ತೆ ಔಟ್ಪುಟ್ಗೆ. ಸೆಲೆಕ್ಟ್ ಲೈನ್ 0 0 1 ಇದ್ರೆ D1 ಬರುತ್ತೆ. 0 1 0 ಇದ್ರೆ D2 ಬರುತ್ತೆ. 0 1 1 ಇದ್ರೆ D3 ಬರುತ್ತೆ. 1 0 0 ಇದ್ರೆ D4 ಬರುತ್ತೆ. 1 0 1 ಇದ್ರೆ D5 ಬರುತ್ತೆ. 1 1 0 ಇದ್ರೆ D6 ಬರುತ್ತೆ. 1 1 1 ಇದ್ರೆ D7 ಬರುತ್ತೆ. ಸೆಲೆಕ್ಟ್ ಲೈನ್ಸ್ ಮೇಲೆ ಡಿಪೆಂಡ್ ಔಟ್ಪುಟ್ ಏನು ಬರುತ್ತೆ ಅನ್ನೋದು. ಇದು ಟ್ರೂತ್ ಟೇಬಲ್, ಇದು ಸಿಂಬಲ್, ಇದು ಟ್ರೂತ್ ಟೇಬಲ್. 8:1 ಮಲ್ಟಿಪ್ಲೆಕ್ಸರ್. ಇವಾಗ ಸ್ವಿಚಿಂಗ್ ಎಕ್ಸ್ಪ್ರೆಷನ್ಸ್. ಮಲ್ಟಿಪ್ಲೆಕ್ಸರ್ ಅಂದ್ರೆ ಏನು? ಮೆನಿ ಟು 1, ಮೆನಿ ಇನ್ಪುಟ್ಸ್, ಓನ್ಲಿ 1 ಔಟ್ಪುಟ್. ದಿ ಲಾಜಿಕ್ ಸಿಂಬಲ್ ಡಯಾಗ್ರಾಮ್ ಈಗ ನೋಡ್ತಿದ್ದೀವಿ. ಇದು ಟ್ರೂತ್ ಟೇಬಲ್. 8 ಇನ್ಪುಟ್ ಲೈನ್ ಇರುತ್ತೆ, 3 ಸೆಲೆಕ್ಟ್ ಲೈನ್ ಇರುತ್ತೆ, ಓನ್ಲಿ 1 ಔಟ್ಪುಟ್ ಲೈನ್ ಇರುತ್ತೆ. ಔಟ್ಪುಟ್ ಈ ರೀತಿ ಬರುತ್ತೆ. ಸೆಲೆಕ್ಟ್ ಲೈನ್ಸ್ ಮೇಲೆ ಡಿಪೆಂಡ್. ಇವಾಗ ಬೈ ಎಕ್ಸ್ಪ್ರೆಷನ್, y ಈಸ್ ಈಕ್ವಲ್ಸ್ ಟು D0 ಇಂಟು S2 ಬಾರ್, S1 ಬಾರ್, S0 ಬಾರ್. D0 ಇಂಟು S2 ಬಾರ್, S1 ಬಾರ್, S0 ಬಾರ್. ಕಳೆದ ಕ್ಲಾಸಲ್ಲಿ 2:1 ಮಲ್ಟಿಪ್ಲೆಕ್ಸರ್, 4:1 ಮಲ್ಟಿಪ್ಲೆಕ್ಸರ್ ಮಾಡಿದ್ದೀವಿ. ಅದು ಮಾಡಬೇಕಾದ್ರೆ ಈ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಲ್ಲೂ ನೋಡಿ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ ಒಂದೇ ಸಾರಿ. y ಈಸ್ ಈಕ್ವಲ್ಸ್ ಟು D0 ಇಂಟು S2 ಬಾರ್, 0 ಇದೆ ಅದಕ್ಕೆ ಬಾರ್, S1 ಬಾರ್ 0 ಇದೆ ಅದಕ್ಕೆ ಬಾರ್, S0 ಬಾರ್ 0 ಇದೆ ಅದಕ್ಕೆ ಬಾರ್, ಪ್ಲಸ್ D1 ಇಂಟು S2 ಬಾರ್, S1 ಬಾರ್, S0 ಯಾಕೆ ಅಂದರೆ 1 ಇದೆ, 0 ಇರೋದ್ರಿಂದ ಅವೆರಡು ಬಾರ್ ಆಗುತ್ತೆ, ಅದು 1 ಆಗುತ್ತೆ. ಪ್ಲಸ್ D2ಗೆ S2 ಬಾರ್, S1, S0 ಬಾರ್, ಪ್ಲಸ್ D3ಗೆ S2 ಬಾರ್, S1, S0, D4ಗೆ S2, S1 ಬಾರ್, S0 ಬಾರ್, ಪ್ಲಸ್ D5ಗೆ D5ಗೆ S2 1 ಇದೆ, S1 0 ಇದೆ, S1 ಬಾರ್, S0 1 ಇದೆ. ಸೊ S2 S1 ಬಾರ್, S0 ಪ್ಲಸ್ D6 ಇಂಟು S2 S1 S0 ಬಾರ್. ಅರ್ಥ ಆಗ್ತಾ ಇದೆಯಲ್ಲ? ಬಾರ್ ಯಾವಾಗ ಬರಿಬೇಕು?
ಓನ್ಲಿ S1 ಯಾವಾಗ ಬರೀಬೇಕು, ಓನ್ಲಿ S0 ಯಾವಾಗ ಬರೀಬೇಕು, S0 ಬಾರ್ ಯಾವಾಗ ಬರೀಬೇಕು. ಇಲ್ಲಿ ನೋಡ್ರಿ 0 1 ಇದ್ರೆ ಸೇಮ್ ಬರೀಬೇಕು S0 ಅಂತ, 0 ಇದ್ರೆ ಬಾರ್ ಅಂತ ಬರೀಬೇಕು, 0 ಇದ್ದಲ್ಲಿ ಬಾರ್ ಅಂತ ಬರೀಬೇಕು. ಇದ್ರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಲಾಸ್ಟ್ D7 ಇಂಟು 111 ಐತೆ, ಸೊ ಯಾವುದಕ್ಕೂ ಬಾರ್ ಇಲ್ಲ. S2 S1 S0 ಇದು ಸ್ವಿಚಿಂಗ್ ಎಕ್ಸ್ಪ್ರೆಷನ್. ಇದು ನಮಗೆ ಔಟ್ಪುಟ್ ಎಕ್ಸ್ಪ್ರೆಷನ್. ಇದನ್ನ ರಿಯಲೈಸ್ ಮಾಡಬೇಕು. ಈ ಎಕ್ಸ್ಪ್ರೆಷನ್ ರಿಯಲೈಸ್ ಮಾಡಬೇಕು. ಏಟ್ ಇಷ್ಟು 1 ಮಲ್ಟಿಪ್ಲೆಕ್ಸರ್. ಮೆನಿ ಟು 1 ಮಲ್ಟಿಪ್ಲೆಕ್ಸರ್ ಅಂದ್ರೆ ಏನು? ಮೆನಿ ಟು 1. ಸಿಂಬಲ್ ನೋಡಿದ್ರಿ, ಟ್ರೂತ್ ಟೇಬಲ್ ನೋಡಿದ್ರಿ, ಸ್ವಿಚಿಂಗ್ ಎಕ್ಸ್ಪ್ರೆಷನ್ ನೋಡಿದ್ರಿ. ಲಾಸ್ಟ್ ಮಲ್ಟಿಪ್ಲೆಕ್ಸರ್ ಏನು? ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಅದನ್ನ ನೆನ್ಪಿಟ್ಕೊಳ್ರಿ. ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಂದ್ರೆ ಫ್ಲಿಪ್ ಫ್ಲಾಪ್ಸ್, ರೆಸಿಸ್ಟರ್ಸ್, ಮೆಮೊರಿ ಎಲಿಮೆಂಟ್ ಯೂಸ್ ಮಾಡಿದ್ರೆ ಅದು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಆಗುತ್ತೆ. ಆ ಮೆಮೊರಿ ಎಲಿಮೆಂಟ್ ಯೂಸ್ ಮಾಡಿಲ್ಲ, ಬರೇ ಪ್ರೆಸೆಂಟ್ ಔಟ್ಪುಟ್ ಡಿಪೆಂಡ್ಸ್ ಆನ್ ಓನ್ಲಿ ಪ್ರೆಸೆಂಟ್ ಇನ್ಪುಟ್, ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ರೆ, ಇವಾಗಿನ ಔಟ್ಪುಟ್ ಇವಾಗಿನ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದನ್ನ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಇವಾಗಿನ ಔಟ್ಪುಟ್ ಇವಾಗಿನ ಇನ್ಪುಟ್ ಮೇಲೆ ಮತ್ತೆ ಕಳೆದ ಔಟ್ಪುಟ್ ಮೇಲೆ ಡಿಪೆಂಡ್ ಆಗಿದ್ರೆ ಅದನ್ನ ನಾವು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಕಳೆದ ಔಟ್ಪುಟ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೆಮೊರಿ ಎಲಿಮೆಂಟ್ ಬೇಕು, ಅದಕ್ಕೆ ಫ್ಲಿಪ್ ಫ್ಲಾಪ್ಸ್ ಯೂಸ್ ಮಾಡ್ತೀವಿ. ಅದು ಕಳೆದ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಬಂದಿದೆ. ಇವಾಗ ಮಲ್ಟಿಪ್ಲೆಕ್ಸರ್ ಬಂದ್ಬಿಟ್ಟು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಅದನ್ನ ನೆನ್ಪಿಟ್ಕೊಂಡ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳೆಲ್ಲ ಕೇಳ್ಬೋದು. S2 S1 S0 3 ಸೆಲೆಕ್ಟ್ ಲೈನ್ಸ್. S2ಗೆ ಒಂದು ನಾಟ್ ಗೇಟ್, S1ಗೆ ಒಂದು ನಾಟ್ ಗೇಟ್, S0ಗೆ ಒಂದು ನಾಟ್ ಗೇಟ್. ಇವಾಗ D0 ಜೊತೆ ಏನು ಬೇಕು? S0 ಬಾರ್, S1 ಬಾರ್, S0 ಬಾರ್, D0 ಜೊತೆ S0 ಬಾರ್, S1 ಬಾರ್, S2 ಬಾರ್. ಇವು ಇಷ್ಟನ್ನು ಆ್ಯಂಡ್ ಗೇಟಿಗೆ ಕೊಟ್ಟರೆ ಅದು ಔಟ್ಪುಟ್ ಬರುತ್ತೆ. D0 S2 ಬಾರ್, S1 ಬಾರ್, S0 ಬಾರ್. ನೆಕ್ಸ್ಟ್ D1ಗೆ S0 D1 S0 S1 ಬಾರ್, S2 ಬಾರ್. D0 S2 ಬಾರ್, S1 ಬಾರ್, S0. D2ಗೆ S0 ಬಾರ್, S1 S2 ಬಾರ್. D2 ಈಗ ಹಿಂದೆ ಜಸ್ಟ್ ಇಂದ ಬರೆದ್ವಲ್ಲ, ಇದು D1 ಇದು D2. ಅದರ ಪ್ರಕಾರ ಮಾಡ್ತಾ ಹೋಗೋದು. S0 ಬಾರ್, S1 S2 ಬಾರ್. 0 1 0 2 ಅಂದರೆ ಸೆಲೆಕ್ಟ್ ಲೈನ್ಸ್. ಇವಾಗ D3 0 1 1. ಸೊ D3ಗೆ S0 ಬಾರ್, S0 S1 S0 D3 S0 S1 S2 ಬಾರ್. D3 S0 S1 S2 ಬಾರ್. ನೆಕ್ಸ್ಟ್ D4ಗೆ S0 ಬಾರ್, S1 ಬಾರ್, S2 1 0 0. D4
S0 bar, S1 bar, S2, D5 101, S0, D5, S0, S1 bar, S1 bar. ನೋಡ್ರಿ ಎಲ್ಲಿ ನಾಟ್ ಗೇಟ್ ಔಟ್ಪುಟ್ ತಗೊಂತಿದ್ದೀನಿ, ಎಲ್ಲಿ ಡೈರೆಕ್ಟ್ S1 ತಗೊಂತಾ ಇದ್ದೀನಿ ನೋಡ್ರಿ. S1 D5 ಇದಿಷ್ಟು ಆ್ಯಂಡ್ ಗೇಟಿಗೆ ಏನು ಬಂತು, D5 S0 ತಗೊಂಡಿದ್ದು, S0 S1 ಬಾರ್ S2, S0 S1 ಬಾರ್ S2. ಇನ್ನು D6 D7 ಎರಡಿದೆ, ಎರಡು ಆ್ಯಂಡ್ ಗೇಟ್, D6 D7. D6ಗೆ S0 ಬಾರ್ S1 S2, D7 ಇದೆ, D7 ಇದು D6 ಇದು D7, D7 S0 S1 S2, S0 ಬಾರ್ ಎಲ್ಲೈತೆ S0 ಬಾರ್. ಸೊ S0 ಬಾರ್ S2 S1 S2. ಇದಕ್ಕೆ ಲಾಸ್ಟಿಗೆ S1 S0 S1 S2 ಇಷ್ಟು ಬಂದಿದ್ದನ್ನು ಆರ್ ಗೇಟಿಗೆ ಕೊಡ್ತೀವಿ. ಔಟ್ಪುಟ್ ಲೈನ್ಸ್ 8 ಇನ್ಪುಟ್ ಆರ್ ಗೇಟ್, 8 ಇನ್ಪುಟ್ ಆರ್ ಗೇಟಿಗೆ ಕೊಟ್ಟರೆ ಔಟ್ಪುಟ್ ವೈ ಎಕ್ಸ್ಪ್ರೆಷನ್ ಬರುತ್ತೆ. ಔಟ್ಪುಟ್ ಫೈನಲ್ ಔಟ್ಪುಟ್ 8 to 8 input lines, D0 to D7, only one output line. Depending upon select lines, output will come. If select line is 0 0 0, D0 will come as output. Whatever the D0 input is there, that will come as Y output. If 0 0 1 will be select lines. If select line is 0 0 1, D1 will select whatever there in D1, that will come as output. ಇಲ್ಲಿ 0 1 0 ಇದ್ರೆ ಸೆಲೆಕ್ಟ್ ಲೈನ್ 0 1 0 ಇದ್ರೆ D2 ಸೆಲೆಕ್ಟ್ ಆಗುತ್ತೆ. D2 ಅಲ್ಲಿ ಏನಿದೆ ಅದು ಔಟ್ಪುಟ್ ಅಲ್ಲಿ ಬರುತ್ತೆ, ಇನ್ಯಾವುದನ್ನು ಸೆಲೆಕ್ಟ್ ಆಗಲ್ಲ. ಆ ಕಾಂಬಿನೇಷನ್ ಪ್ರಕಾರ ಔಟ್ಪುಟ್ ಎಕ್ಸ್ಪ್ರೆಷನ್ ಬರೆದು ಇದು ಮಾಡಿದ್ವಿ. ಇದು ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್. ನೆಕ್ಸ್ಟ್ 16:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 2 8x1 ಮಲ್ಟಿಪ್ಲೆಕ್ಸರ್. 2 8x1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ 16:1 ಮಲ್ಟಿಪ್ಲೆಕ್ಸರ್ಸ್ ಮಾಡ್ತೀವಿ. ಮಲ್ಟಿಪ್ಲೆಕ್ಸರ್ ಅಂದರೆ ಏನು ಮತ್ತೆ ಅಂತ ಇದೆ ನೋಡಿ. ಮೆನಿ ಟು ಒನ್, ಮೆನಿ ಅಂದರೆ ತುಂಬ ಇಂದ 1 ಔಟ್ಪುಟ್. 2:1 ಮಾರ್ಕ್ಸ್ ಅಂದರೆ 2 ಇನ್ಪುಟ್ ಓನ್ಲಿ 1 ಔಟ್ಪುಟ್. 4:1 ಮಾರ್ಕ್ಸ್ ಅಂದರೆ 4 ಇನ್ಪುಟ್ ಓನ್ಲಿ 1 ಔಟ್ಪುಟ್. 8:1 ಮಾರ್ಕ್ಸ್ ಅಂದರೆ 8 ಇನ್ಪುಟ್ ಓನ್ಲಿ 1 ಔಟ್ಪುಟ್. 16:1 ಮಾರ್ಕ್ಸ್ ಅಂದರೆ 16 ಇನ್ಪುಟ್ ಓನ್ಲಿ 1 ಔಟ್ಪುಟ್. The higher order multiplexer can be implemented using lower order multiplexers. The following example will give an idea about this concept. ಹೆಂಗೆ higher order multiplex ನ lower order multiplex ಯೂಸ್ ಮಾಡಿ ಮಾಡ್ಬೋದು. ನಿಮಗೆ ಇವಾಗ ಒಂದು IC ಬಗ್ಗೆ ಹೇಳ್ತೀನಿ. ಅದು IC ಏನಂತಂದರೆ 74151 IC. ಅದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ IC ಅಂದರೆ 74151 IC ಬಂದ್ಬಿಟ್ಟು 8x1 ಮಕ್ಸ್. ಅದು 8x1 ಮಕ್ಸ್ 1 IC. ಸೆಕೆಂಡ್ IC 74151 8x1 ಮಕ್ಸ್ 2. ಎರಡು ಮಕ್ಸ್ ಯೂಸ್ ಮಾಡಿ, ಎರಡು 8x1 ಮಕ್ಸ್ ಯೂಸ್ ಮಾಡಿ 16:1 ಮಾಡ್ತೀವಿ. ಔಟ್ಪುಟ್ 1 ಔಟ್ಪುಟ್ ಇರುತ್ತೆ. ಎರಡಕ್ಕೆ 8 ಇನ್ಪುಟ್ ಇರುತ್ತೆ. D0 D1 D2 D3 D4 D5 D6 D7 ಅಂತ 8 ಇನ್ಪುಟ್ ಲೈನ್ಸ್ ಇರುತ್ತೆ. ಮತ್ತು ಇದು ಇಲ್ಲಿ D7 ಆಯ್ತಲ್ಲ, 8 ಇಂದ ಸ್ಟಾರ್ಟ್ ಮಾಡಿ. D8 D9 D10 D11 D12 D13 D14 D15. So total 16 input lines.
ಒಂದು ಎನೇಬಲ್ ಬಾರ್ ಇರುತ್ತೆ. ಎನೇಬಲ್ ಬಾರ್ ICಗೆ ಎನೇಬಲ್ ಬಾರ್ ಅಂತ ಒಂದಿರುತ್ತೆ. ಅದನ್ನು ನಾವು S3 ಅಂತ ಕರಿತೀವಿ. S2 S1 S0 S2 S1 S0 ಮೂರು ಸೆಲೆಕ್ಟ್ ಲೈನ್ಸ್. S2 S1 S0 ಇದನ್ನು S2 ಅಂತ ಕರಿತೀವಿ, S1 ಅಂತ ಕರಿತೀವಿ, S0 ಅಂತ ಕರಿತೀವಿ. ಈ ಬಾರ್ ಇದೆ ಅಲ್ಲ, ಈ ಬಾರ್ನ S3 ಅಂತ ಕರಿತೀವಿ. ಸೆಲೆಕ್ಟ್ ಲೈನ್ಸ್ 4 ಸೆಲೆಕ್ಟ್ ಲೈನ್ಸ್ ಬೇಕು 16x1 ಮಲ್ಟಿಪ್ಲೆಕ್ಸಿಗೆ. ಸೊ ಹಾಗಾಗಿ ಅದನ್ನ ತಗೊಳ್ತೀವಿ. ಅದನ್ನ ಒಂದು ನಾಟ್ ಗೇಟಿಗೆ ಕೊಟ್ಟು ಅದರ ಇನ್ಪುಟ್ನ ನಾಟ್ ಗೇಟಿಗೆ ಕೊಟ್ಟು ಈ ಕಡೆದಕ್ಕೆ ಈ ಬಾರಿಗೆ ಕೊಡ್ತೀವಿ. S2 S1 S0 S2 S1 S0 3 ಸೆಲೆಕ್ಟ್ ಲೈನ್ಸ್ ಇದೆಯಲ್ಲ, ಈ 3 ಸೆಲೆಕ್ಟ್ ಲೈನ್ಸ್ ಇಲ್ಲಿಗೆ ಕೊಡ್ತೀವಿ. ಇದು S3ಗೆ S3, S2ಗೆ S2, S0ಗೆ S0 3 ಸೆಲೆಕ್ಟ್ ಲೈನ್ಸ್. ಟೋಟಲ್ 4 ಸೆಲೆಕ್ಟ್ ಲೈನ್ ಆಯಿತು. Y1 Y2 ಔಟ್ಪುಟ್ 8:1 8:1. ಅವೆರಡನ್ನ ಔಟ್ಪುಟ್ಟನ್ನು ಒಂದು ಆರ್ ಗೇಟಿಗೆ ಕೊಡ್ತೀವಿ. ಆರ್ ಗೇಟಿಗೆ ಕೊಟ್ಟರೆ Z ಔಟ್ಪುಟ್ ಬರುತ್ತೆ. ಅದೇ ನಮ್ಮದು ಫೈನಲ್ ಔಟ್ಪುಟ್. ಮೆನಿ ಟು ಒನ್, ಓನ್ಲಿ ಒನ್ ಔಟ್ಪುಟ್ ಇರಬೇಕು. ಮಲ್ಟಿಪ್ಲೆಕ್ಸರ್ ಅಂದ್ರೆ ಮೆನಿ ಟು ಒನ್. ಸೊ ಓನ್ಲಿ ಒನ್ ಔಟ್ಪುಟ್ ಇರಬೇಕು. ಓನ್ಲಿ ಒನ್ ಔಟ್ಪುಟ್. 80x1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ 16x1 ಮಲ್ಟಿಪ್ಲೆಕ್ಸರ್ ಮಾಡಿದ್ವಿ. 16 × 1 ಮಲ್ಟಿಪ್ಲೆಕ್ಸರ್. 2 8x1 ಮಲ್ಟಿಪ್ಲೆಕ್ಸರ್. 74151 ಅನ್ನ IC ಯೂಸ್ ಮಾಡಿ 74151 ಅನ್ನ 8x1 ಮಲ್ಟಿಪ್ಲೆಕ್ಸರ್ IC ಯೂಸ್ ಮಾಡಿ. ಇಲ್ಲಿ 8 ಔಟ್ಪುಟ್ 8 ಇನ್ಪುಟ್ ಇರುತ್ತೆ, ಇಲ್ಲಿ 8 ಇನ್ಪುಟ್ ಇರುತ್ತೆ. 8 8 16 ಇನ್ಪುಟ್ ಆಗುತ್ತೆ. S0 S1 S2 ಅಂತ 3 ಸೆಲೆಕ್ಟ್ ಲೈನ್ಸ್ ಇರುತ್ತೆ. ಒಂದು ಎನೇಬಲ್ ಬಾರ್ ಇರುತ್ತೆ. ಎನೇಬಲ್ ಬಾರ್ನ S3 ಅಂತ ಯೂಸ್ ಮಾಡಿಕೊಂಡು ಇದನ್ನು ನಾವು ಸೆಲೆಕ್ಟ್ ಲೈನ್ಸ್ನ S0 S1 S2 S3 ಈ ಔಟ್ಪುಟ್ ಅಲ್ಲಿ 2 ಔಟ್ಪುಟ್ ಬಂದಿರುತ್ತೆ. ಅದಕ್ಕೆ ಒಂದು ಆರ್ ಗೇಟ್ ಕೊಟ್ಟು Z ಔಟ್ಪುಟ್ ಬರುತ್ತೆ. Z ಔಟ್ಪುಟ್ 16x1 ಮಲ್ಟಿಪ್ಲೆಕ್ಸರ್. ಇದ್ರದ್ದು ಎಕ್ಸ್ಪ್ಲನೇಷನ್. ಹಿಯರ್ ಟು ಸೆಲೆಕ್ಟ್ ಒನ್ ಆಫ್ ದಿ 16 ಇನ್ಪುಟ್ಸ್. 16 ಇನ್ಪುಟ್ನ ಸೆಲೆಕ್ಟ್ ಮಾಡೋದಕ್ಕೆ ದಿ 4 ಸೆಲೆಕ್ಟ್ ಲೈನ್ಸ್ S0 S1 S2 S3 4 ಸೆಲೆಕ್ಟ್ ಲೈನ್ನ ಯೂಸ್ ಮಾಡ್ತೀವಿ. ಆರ್ ರಿಕ್ವೈರ್ಡ್ ಅಮಾಂಗ್ ದಿ 4 ಸೆಲೆಕ್ಟ್ ಲೈನ್ಸ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ 3 ಸೆಲೆಕ್ಟ್ ಲೈನ್ S2 S1 S0 are connected with 3 select input of the both multiplexers. ಅದೇ S2 S1 S0 ನ ಎರಡೂದನ್ನು ಶಾರ್ಟ್ ಮಾಡಿ ಒಂದೇ ಲೈನ್ ಆಗಿ ಕೊಡ್ತೀವಿ. Connected with 3 select input of the multiplexer IC. The most significant select line S3 is connected directly to the E bar. S3 ನ most significant bit ಅಂತ ಕರಿತೀವಿ. ಇದನ್ನ ಡೈರೆಕ್ಟ್ ಆಗಿ E ಬಾರ್ ಕನೆಕ್ಟ್ ಮಾಡ್ತೀವಿ. ಫಸ್ಟ್ ಇನ್ಪುಟ್ ಲೈನ್ ಫಸ್ಟ್ ಮಕ್ಸ್ ಇನ್ಪುಟ್ ಆಫ್ ದಿ ಫಸ್ಟ್ ಮಕ್ಸ್. while the same is connected through an inverter. ಸೇಮ್ ಅದನ್ನೇ ಒಂದು ಇನ್ವರ್ಟರ್ ಕೊಟ್ಟು ಸೆಕೆಂಡ್ ಔಟ್ಪುಟ್ ಕೊಡ್ತೀವಿ. ಸೆಕೆಂಡ್ ಮಕ್ಸ್ ಗೆ ಇನ್ಪುಟ್ ಆಗಿ ಕೊಡ್ತೀವಿ. therefore when S3 is equals to 0 ಇದ್ದಾಗ mux 1 is selected and input D0 to D7 are multiplexed. ಇದು ಬಾರ್ ನೆನ್ಪಿಟ್ಕೊಳ್ರಿ. ಬಾರ್ ಅಂತಂದ್ರೆ 0 ಕೊಟ್ಟಾಗ ಇದು ಎನೇಬಲ್ ಆಗುತ್ತೆ. 0 ಕೊಟ್ಟರೆ ಇಲ್ಲಿ ನಾಟ್ ಗೇಟ್ 1 ಬಂದರೆ ಇದು ಎನೇಬಲ್ ಆಗಲ್ಲ. ಸೊ ಈ IC ವರ್ಕ್ ಆಗಲ್ಲ. 0 ಇದ್ದಾಗ ಈ IC ವರ್ಕ್ ಆಗಿ ಔಟ್ಪುಟ್ ಬರುತ್ತೆ. ಅದೇ 1 ಇದ್ದಾಗ ಈ IC ವರ್ಕ್ ಆಗಲ್ಲ. ಇಲ್ಲಿ 0 ಬಂದು ಕೆಳಗಿನ IC ವರ್ಕ್ ಆಗುತ್ತೆ. ವೆನ್ ಎಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ 1 ಇದ್ದಾಗ ಕೆಳಗಿನ IC ವರ್ಕ್ ಆಗಿ ಮಕ್ಸ್ 2 ವರ್ಕ್ ಆಗಿ ಔಟ್ಪುಟ್ ಬರುತ್ತೆ. ಸೊ ಮಕ್ಸ್ 1 is selected output D0 to D7 are in multiplexed to the output Z and mux 2 is disabled. ಅವಾಗ mux 2 ಡಿಸೇಬಲ್ ಆಗಿರುತ್ತೆ 0 ಇದ್ದಾಗ. ಅದೇ 1 ಇದ್ದಾಗ mux 1 ಡಿಸೇಬಲ್ ಆಗಿ mux 2 ಆಕ್ಟಿವೇಟ್ ಆಗಿ D8 to D15 ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಲಾಜಿಕ್ ಗೇಟ್ ರಿಯಲೈಸೇಷನ್ ಯೂಸಿಂಗ್ 4:1 ಮಲ್ಟಿಪ್ಲೆಕ್ಸರ್. 4:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ ಲಾಜಿಕ್ ಗೇಟ್ಸ್ಗಳು ಔಟ್ಪುಟ್ನ ತೆಗಿತೀವಿ. ಮಕ್ಸಲ್ಲೇ ಲಾಜಿಕಲ್ ಗೇಟ್ಸ್ ಔಟ್ಪುಟ್. ಲಾಜಿಕಲ್ ಗೇಟ್ಸ್ ಯಾವ್ಯಾವ ಹೇಳ್ರಿ? ಸೆಕೆಂಡ್ ಚಾಪ್ಟ್ರಲ್ಲಿ ಮಾಡಿದ್ವಿ. ನೀವೇ ಹೇಳ್ಬೇಕು ಈಗ. ಆ್ಯಂಡ್, ಆರ್, ನಾಟ್ ಬೇಸಿಕ್ ಗೇಟ್ಸ್ 3 ಬೇಸಿಕ್ ಗೇಟ್ಸ್. ನಾರ್, ನ್ಯಾಂಡ್ 2 ಯೂನಿವರ್ಸಲ್ ಗೇಟ್ಸ್. XOR and XNOR. XOR and XNOR ಟೋಟಲ್ 7 ಗೇಟ್ಸ್. ಆ 7 ಗೇಟ್ಸ್ ಔಟ್ಪುಟ್ನ ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ 4:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ ಔಟ್ಪುಟ್ ತೆಗೆಯೋದು. ಅದು ನಿಮಗೆ ಆ ಚಾಪ್ಟ್ರಲ್ಲಿ ಹೋಗಿ
ನೋಡಿಲ್ಲ ಅಂತಂದರೆ ಆ ಚಾಪ್ಟರ್ ಹೋಗಿ ಸೆಕೆಂಡ್ ಚಾಪ್ಟರ್ ಹೋಗಿ ಅದನ್ನ ತಿಳ್ಕೊಂಬನ್ನಿ. ಅದು ಗೊತ್ತಿದ್ರೇ ಇದು ಗೊತ್ತಾಗೋದು ನಿಮಗೆ. ಲಾಜಿಕ್ ಗೇಟ್ಸ್ ಗೊತ್ತಿದ್ರೇ ಇದು ಗೊತ್ತಾಗೋದು. ಔಟ್ಪುಟ್ ಅದೆಲ್ಲ ಔಟ್ಪುಟ್ ನೆನಪಿರ್ಬೇಕು, ನಿಮ್ಮ ಮೈಂಡಲ್ಲಿ ಇರಬೇಕು. ಆವಾಗ ಇದನ್ನು ಸಿಂಪಲಾಗಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಫಸ್ಟ್ ಗೇಟ್ ನಾಟ್ ಗೇಟ್. ನಾಟ್ ಗೇಟನ್ನು ಹೆಂಗೆ ರಿಯಲೈಸ್ ಮಾಡೋದು? ಯೂಸಿಂಗ್ 4:1 ಮಾರ್ಕ್ಸ್. ಇದು 4:1 ಮಾರ್ಕ್ಸ್. ಓನ್ಲಿ ಒನ್ ಔಟ್ಪುಟ್ ಇರುತ್ತೆ. y = a ಬಾರ್ ಬರಬೇಕು. ನಮಗೆ 2 ಸೆಲೆಕ್ಟ್ ಲೈನ್ ಇರುತ್ತೆ. 4 ಇನ್ಪುಟ್ ಇರೋದ್ರಿಂದ 4 ಇನ್ಪುಟ್ ಇರುತ್ತೆ. D0, D1, D2, D3, S1 and S0 2 ಸೆಲೆಕ್ಟ್ ಲೈನ್ಸ್ ಇರುತ್ತೆ. ಈ ಸೆಲೆಕ್ಟ್ ಲೈನ್ ನಾವು 2 ಸೆಲೆಕ್ಟ್ ಲೈನ್ ಎಲ್ಲ ಶಾರ್ಟ್ ಮಾಡಿ ಒಂದೇ ಲೈನ್ ಆಗಿ ತಗೊಂತೀವಿ. ಯಾಕಂದ್ರೆ ಒಂದೇ ಇನ್ಪುಟ್ಟು ಎ ಒಂದೇ ಇನ್ಪುಟ್ ಇಲ್ಲಿ ನಮಗೆ ಇದು 0 ಇದ್ದಾಗ ಎರಡಕ್ಕೂ 0 0 ಹೋಗುತ್ತೆ. ಇದು ಸೆಲೆಕ್ಟ್ ಆಗುತ್ತೆ. 0 ಇದ್ದಾಗ ನಮಗೆ ಏನು ಬರಬೇಕು? ಔಟ್ಪುಟ್ ನಾಟ್ ಗೇಟಿಗೆ 0 ಇದ್ರೆ 1 ಬರಬೇಕು. ಎ ಬಾರ್ 1 ಬರ್ಬೇಕಂದ್ರೆ ಏನು ಮಾಡಬೇಕು? ಇದನ್ನ VCC ಕೊಡಬೇಕು. VCC ಅಂದ್ರೆ ಪ್ಲಸ್ ವೋಲ್ಟೇಜ್, ಪಾಸಿಟಿವ್ ವೋಲ್ಟೇಜ್. VCC ಕೊಟ್ಟರೆ 1 ಲಾಜಿಕ್ ಇಲ್ಲಿ ಬರುತ್ತೆ. ಇದೇ 1 ಇದ್ದಾಗ ಎರಡೇ ಕಂಡೀಷನ್. 1 ಇದ್ದಾಗ ಎರಡಕ್ಕೂ 1 1 ಆಗುತ್ತೆ. 0 0 ಇದ್ದಾಗ 0 ಸೆಲೆಕ್ಟ್ ಆಗುತ್ತೆ. 1 ಇದ್ದಾಗ ಎರಡಕ್ಕೂ 1 1 ಆಗುತ್ತೆ. ಇದು ಸೆಲೆಕ್ಟ್ ಆಗುತ್ತೆ. 1 ಇದ್ದಾಗ ಗ್ರೌಂಡಿಗೆ ಕೊಡಬೇಕು. ಗ್ರೌಂಡಿಗೆ ಕೊಟ್ಟರೆ ನಮಗೆ ಅವಾಗ ಇಲ್ಲಿ 1 ಇದ್ದಾಗ 0 ಬರುತ್ತೆ. 0 ಇದ್ದಾಗ 1 ಬರುತ್ತೆ. ಇದು ಸೆಲೆಕ್ಟ್ ಆಗಿ ಇದರಲ್ಲಿ ಏನಿದೆ ಡೇಟಾ ಸೆಲೆಕ್ಟ್ರಲ್ಲಿ ಡೇಟಾ ಸೆಲೆಕ್ಟರ್ ಇನ್ಪುಟ್ ಆಗಿ ವರ್ಕ್ ಆಗುತ್ತೆ ಎ ಆಗಿ. ವೆನ್ ಎ ಈಸ್ 0 ಇದ್ದಾಗ ಎರಡಕ್ಕೂ 0 0 ಹೋಗುತ್ತೆ. D0 ಸೆಲೆಕ್ಟ್ ಆಗುತ್ತೆ. D0ಗೆ VCC ಕೊಟ್ಟಿರೋದ್ರಿಂದ 1 ಬರುತ್ತೆ ಔಟ್ಪುಟ್ಟು. ಸೊ ರಿಯಲೈಸ್ ಆಯಿತು. ಒಂದು ಕಂಡೀಷನ್ ರಿಯಲೈಸ್ ಆಯಿತು. ಈಗ ಸೆಕೆಂಡ್ ಕಂಡೀಷನ್ 1 ಇದ್ದಾಗ D3 ಸೆಲೆಕ್ಟ್ ಆಗುತ್ತೆ. 1 1 ಇರುತ್ತೆ. D3 ಸೆಲೆಕ್ಟ್ ಆಗುತ್ತೆ. D3ನ ಗ್ರೌಂಡ್ ಮಾಡಿರೋದ್ರಿಂದ 0 ಔಟ್ಪುಟ್ಗೆ ಹೋಗುತ್ತೆ. 2 ಕಂಡೀಷನ್ ಸೆಲೆಕ್ಟ್ ಆಗುತ್ತೆ. ಎರಡೇ ಔಟ್ಪುಟ್ ಕಂಡೀಷನ್ ಇರೋದು. ನಮಗೆ ಒಂದೇ ಇನ್ಪುಟ್, ಎರಡೇ ಔಟ್ಪುಟ್ ಕಂಡೀಷನ್. ಅದು ನಿಮಗೆ 2 ಟೇಬಲ್ ಬರೆದ್ರೆ ಗೊತ್ತಾಗುತ್ತೆ. 2 ಟೇಬಲ್ ನೋಡ್ರಿ. ನಿಮಗೆ ಡಿ ಫ್ಲಿಪ್ ಫ್ಲಾಪ್, ಡಿ ನಾಟ್ ಗೇಟ್ ಬಂದ್ಬಿಟ್ಟು ಇನ್ಪುಟ್ ಎ ಒಂದೇ ಎ, ಬೈ ಔಟ್ಪುಟ್ ಎ ಬಾರ್. ಸೊ 0 ಇದ್ರೆ 1, 1 ಇದ್ರೆ 0 ಇದೆ ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ನ ಇದು ರಿಯಲೈಸ್ ಮಾಡಿದ್ವಿ. ನಮಗೆ ಈ ಕಂಡೀಷನಲ್ಲಿ ನಾವು ಕೊಡೋದೇ ಇಲ್ಲ. ಸೊ ಇವೆರಡು ಡೋಂಟ್ ಕೇರ್ ಕಂಡೀಷನ್ಸ್. ನೆಕ್ಸ್ಟ್ ಇವಾಗ ನಾಟ್ ಗೇಟ್ ಆಯ್ತಿದೆ. ಇದು ಬಂದ್ಬಿಟ್ಟು ನಾಟ್ ಗೇಟ್. ನೆಕ್ಸ್ಟ್ ಈಗ ಆರ್ ಗೇಟ್. ಆರ್ ಗೇಟಿಗೆ 4:1 ಮಾರ್ಕ್ಸ್. D0, D1, D2, D3. ಆರ್ ಗೇಟ್ ಔಟ್ಪುಟ್ ಟ್ರೂತ್ ಟೇಬಲ್ ಹೇಳ್ರಿ. ಎ ಬಿ 2 ಇನ್ಪುಟ್. y = a + b. 0 0 ಇದ್ರೆ 0, 0 1 ಇದ್ರೆ 1, 1 0 ಇದ್ರೆ 1, 1 1 ಇದ್ರೆ 1. ಆರ್ ಇದು ಪ್ಲಸ್ ಅಂದ್ರೆ ಅಡಿಷನ್ ಅಂತ ಅನ್ಕೋಬೇಡ್ರಿ. ಐದರ್ ದಿಸ್ ಆರ್ ದಟ್, ಐದರ್ ಎ ಆರ್ ಬಿ. ಎ ಅಥವಾ ಬಿ ಎರಡರಲ್ಲಿ 1 1 ಇದ್ರೆ 1 ಔಟ್ಪುಟ್, ಎರಡೂ 1 ಇದ್ರೆ 1 ಔಟ್ಪುಟ್. ಎರಡರಲ್ಲಿ ಯಾವುದನ್ನು ಒಂದು, ಎರಡೂ ಇನ್ಪುಟ್. 0 0 ಇದ್ದಾಗ ಮಾತ್ರ 0. ಇದು ಆರ್ ಗೇಟ್ ಟ್ರೂತ್ ಟೇಬಲ್. ಇದು ನಾಟ್ ಗೇಟ್ ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ನ ಇವಾಗ ರಿಯಲೈಸ್ ಮಾಡಬೇಕು. ನಾವೀಗ ಮಕ್ಸ್ ಯೂಸ್ ಮಾಡಿ ಆರ್ ಗೇಟ್ ಔಟ್ಪುಟ್ ತೆಗಿಬೇಕು. ಔಟ್ಪುಟ್ ವೈ ಬರಬೇಕು. ಇವಾಗ ವೈ ಬರಬೇಕಂತಂದರೆ 2 ಸೆಲೆಕ್ಟ್ ಲೈನ್ ಇದೆಲ್ಲ 4:1 ಮಕ್ಸಲ್ಲಿ. ಸೊ ಎ ಬಿ, S1ಗೆ ಎ, S0ಗೆ ಬಿ, S1 S0. 0 0 ಇದ್ದಾಗ ಇದು ಸೆಲೆಕ್ಟ್ ಆಗುತ್ತೆ. ಇದು ಸೆಲೆಕ್ಟ್ ಆದಾಗ ಏನು ಬರ್ಬೇಕು? ನಮಗೆ ಔಟ್ಪುಟ್ 0 ಬರಬೇಕು. ಸೊ ಇದನ್ನು ನಾವು ಗ್ರೌಂಡ್ ಮಾಡ್ತೀವಿ. ಗ್ರೌಂಡ್ ಮಾಡಿದ್ರೆ 0 ಬರುತ್ತೆ ಔಟ್ಪುಟ್ಟು. ನೆಕ್ಸ್ಟ್ 0 1 ಕಂಡೀಷನ್ ಇದ್ದಾಗ ಇದು ಬರುತ್ತೆ, 1 ಔಟ್ಪುಟ್ ಬರಬೇಕು. ನೆಕ್ಸ್ಟ್ D2 1 0 ಇದ್ದಾಗ ಈ ಕಂಡೀಷನ್ ಸೆಲೆಕ್ಟ್ ಆಗುತ್ತೆ. D2 ಸೆಲೆಕ್ಟ್ ಆಗುತ್ತೆ, ಅವಾಗಲೂ 1 ಬರಬೇಕು. ನೆಕ್ಸ್ಟ್ 1 1 ಇದ್ದಾಗ ಈ ಕಂಡೀಷನ್ ಬರುತ್ತೆ, ಆವಾಗಲೂ 1 ಇರಬೇಕು. ಸೊ ಮೂರನ್ನು ತಗೊಂಡು VCCಗೆ ಕೊಡ್ರಿ. ಸೊ VCC ಕೊಟ್ಟರೆ ಹೈ ಬರುತ್ತೆ. ಈ 3 ಕಂಡೀಷನಲ್ಲಿ ಔಟ್ಪುಟ್ ಹೈ ಬರುತ್ತೆ. 0 0 ಕಂಡೀಷನ್ ಮಾತ್ರ 0 ಬರುತ್ತೆ. D0 ಸೆಲೆಕ್ಟ್ ಆಗುತ್ತೆ ಅವಾಗ. ಸೊ ಅವಾಗ 0 ಬರುತ್ತೆ. ಆರ್ ಗೇಟ್, ನಾಟ್ ಗೇಟ್. ಇದು ಆರ್ ಗೇಟ್ ರಿಯಲೈಸೇಷನ್ ಯೂಸಿಂಗ್ 4x1 ಮಲ್ಟಿಪ್ಲೆಕ್ಸರ್. ನೆಕ್ಸ್ಟ್ ಗೇಟಿಗೆ ಹೋಗೋಣ. ಆ್ಯಂಡ್ ಗೇಟ್.
AND gate. Next AND gate truth table A B y equal to A dot B. A and B ಎರಡೂ 1 ಇದ್ದಾಗ ಮಾತ್ರ 1 ಅನ್ನೋ ಕಂಡೀಷನ್ ಇದು. A and B 0 1 ಇದ್ರೆ 0 1 0 ಇದ್ರೆ 0 1 1 A and B ಎರಡೂ 1 1 ಇದ್ದಾಗ ಮಾತ್ರ 1. ಈ ಕಂಡೀಷನ್ನ ರಿಯಲೈಸ್ ಮಾಡ್ಬೇಕು ಇವಾಗ ಇಲ್ಲಿ ನಾವು. A input A S1 S0 B S0 B S1 A. ಇವಾಗ 0 0 ಕಂಡೀಷನ್ನಲ್ಲಿ 0 ತಗೊಳ್ಳಿ, 0 ಔಟ್ಪುಟ್ ಬರಬೇಕು, ಅದನ್ನು ಗ್ರೌಂಡಿಗೆ ಕೊಡ್ಬೇಕು, ನೆನ್ಪಿಡ್ಕೊಳ್ರಿ. ನೆಕ್ಸ್ಟ್ 0 0 ಕಂಡೀಷನಲ್ಲಿ 0 ಸೆಲೆಕ್ಟ್ ಆಗುತ್ತೆ, ಅದನ್ನು ಗ್ರೌಂಡಿಗೆ ಕೊಡಬೇಕು. 0 1 ಕಂಡೀಷನಲ್ಲಿ D1 ಸೆಲೆಕ್ಟ್ ಆಗುತ್ತೆ, ಅದನ್ನು 0 ಇದೆ, ಅದನ್ನು ಗ್ರೌಂಡಿಗೆ ಕೊಡಬೇಕು. ಸೊ ಎರಡನ್ನೂ ಕರೆಕ್ಟ್ ಮಾಡ್ಕೊಳ್ರಿ. 1 0 ಕಂಡೀಷನಲ್ಲಿ D2 ಸೆಲೆಕ್ಟ್ ಆಗುತ್ತೆ, ಮೂರನ್ನು ಕರೆಕ್ಟ್ ಮಾಡಿಕೊಂಡು ಗ್ರೌಂಡಿಗೆ ಕೊಡ್ರಿ. ಸೊ 3 ಕೇಸಲ್ಲಿ 0 ಔಟ್ಪುಟ್ ಬರುತ್ತೆ. ಓನ್ಲಿ D3 1 1 ಇದ್ದಾಗ D3 ಸೆಲೆಕ್ಟ್ ಆಗುತ್ತೆ, D3ನ VCC ಕೊಡ್ರಿ. ಸೊ ಅವಾಗ ಲಾಜಿಕ್ ಆ್ಯಂಡ್ ಲಾಜಿಕ್ ಗೇಟ್ ರಿಯಲೈಸ್ ಆಗುತ್ತೆ. 4x1 ಮಲ್ಟಿಪ್ಲೆಕ್ಸ್ ಯೂಸ್ ಮಾಡಿ. ಇದು ಆ್ಯಂಡ್ ಲಾಜಿಕ್ ಗೇಟ್. ನೆಕ್ಸ್ಟ್ ನಾರ್ ಯೂನಿವರ್ಸಲ್ ಗೇಟ್. 3 ಬೇಸಿಕ್ ಗೇಟ್ ಆಯಿತು. ಯೂನಿವರ್ಸಲ್ ಗೇಟ್, ನಾರ್ ಗೇಟ್. ನಾರ್ ಗೇಟ್ ಅಂತಂದರೆ A ಪ್ಲಸ್ B ಬಾರ್. ಸೊ ಇದು A ಪ್ಲಸ್ B ಬಾರ್. 0 ಪ್ಲಸ್ 0 0 ಬಾರ್ ಅಂದರೆ 1. 0 ಪ್ಲಸ್ 1 1 ಬಾರ್ ಅಂದರೆ 0. 1 ಪ್ಲಸ್ 0 ಅಂದರೆ 1 ಬಾರ್ ಅಂದರೆ 0. 1 ಪ್ಲಸ್ 1 ಅಂದರೆ 1 ಬಾರ್ ಅಂದರೆ 0. 1 0 0 1 0 0 ಅದಕ್ಕೆ ಬರಬೇಕು, ಆ ರೀತಿ ಬರಬೇಕು. ಸೊ ಆವಾಗ 4x1 ಮಾರ್ಕ್ಸ್. S1 S0 NOR gate by output 4x1 marks D0 D1 D2 D3. ನಮಗೆ 0 0 ಇದ್ದಾಗ 1 ಬರಬೇಕು. ಸೊ D0 ಸೆಲೆಕ್ಟ್ ಆಗುತ್ತೆ. ಆಮೇಲೆ 3 ಕೇಸಲ್ಲಿ 0 ಐತೆ. ಸೊ 3 ಇನ್ಪುಟ್ನ ಶಾರ್ಟ್ ಮಾಡಿ ಗ್ರೌಂಡಿಗೆ ಕೊಡ್ರಿ, ಇದನ್ನು ಮಾತ್ರ VCC ಕೊಡ್ರಿ. ಸೊ ಅವಾಗ ಔಟ್ಪುಟ್ ರಿಯಲೈಸ್ ಆಗುತ್ತೆ. y ಈಕ್ವಲ್ ಟು A ಪ್ಲಸ್ B ಬಾರ್ ಬರುತ್ತೆ. ಸಿಂಪಲ್ ಇದೆ. ಏನು ಇನ್ಪುಟ್ ಲೈನು ಸೆಲೆಕ್ಟ್ ಲೈನ್ಸು ಮಾರ್ಕ್ಸ್ 4:1 ಮಾರ್ಕ್ಸ್ ಅಂತ ಗೊತ್ತು ನಿಮಗೆ. ಅದ್ರ ಪ್ರಕಾರನೇ ರಿಯಲೈಸ್ ಮಾಡ್ಕೊತ ಹೋಗ್ತಾ ಇದೀವಿ. ನಾರ್ ಗೇಟ್. ನಾರ್ ಗೇಟ್ ಆದಮೇಲೆ ಇವಾಗ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟ್ A ಡಾಟ್ B ಬಾರ್. A ಡಾಟ್ B ಬಾರ್. 0 ಪ್ಲಸ್ 0 0 ಇಂಟು 0 0 0 ಬಾರ್ ಅಂದರೆ 1. 0 ಇಂಟು 1 0 0 ಬಾರ್ ಅಂದರೆ 1. 0 ಇಂಟು 1 0 ಬಾರ್ ಅಂದರೆ 1. 1 ಇಂಟು 1 1 ಬಾರ್ ಅಂದರೆ 0. ಇದು ನ್ಯಾಂಡ್ ಗೇಟ್. ನೆಕ್ಸ್ಟ್ ನಾವೀಗ ನ್ಯಾಂಡ್ ಗೇಟ್ ಮಾಡ್ತಾ ಇದ್ದೀವಿ. ಸೊ ಈ 3 ಕಂಡೀಷನಲ್ಲಿ VCC ಕೊಡುತ್ತೀವಿ, ಲಾಸ್ಟ್ ಕಂಡೀಷನ್ನ ಗ್ರೌಂಡ್ ಮಾಡ್ತೀವಿ, ಅಷ್ಟೇ ಸಿಂಪಲ್. ಲಾಸ್ಟ್ ಕಂಡೀಷನ್ನ ಗ್ರೌಂಡ್ ಮಾಡ್ತೀವಿ, ಸಿಂಪಲ್. 0 0 ಇದ್ದಾಗ D0 ಸೆಲೆಕ್ಟ್ ಆಗುತ್ತೆ, D0 VCC ಇದೆ, ಸೊ VCC ಬರುತ್ತೆ, 1 ಬರುತ್ತೆ. 0 1 ಇದ್ದಾಗ D1 ಸೆಲೆಕ್ಟ್ ಆಗುತ್ತೆ, VCC ಇದೆ, VCC ಸೊ 1 ಬರುತ್ತೆ. 1 0 ಇದ್ದಾಗ D2 ಸೆಲೆಕ್ಟ್ ಆಗುತ್ತೆ, VCC ಸೊ 1 ಬರುತ್ತೆ. 1 1 ಇದ್ದಾಗ D3 ಸೆಲೆಕ್ಟ್ ಆಗುತ್ತೆ, ಗ್ರೌಂಡ್ 0 ಬರುತ್ತೆ. ಸೊ 0 ಬರುತ್ತೆ, ರಿಯಲೈಸ್ ಆಯಿತು. ಸಿಂಪಲ್. ರೂಟ್ ಟೇಬಲ್ ನೆನಪಿದ್ರೆ ಈಸಿಯಾಗಿ ಯಾವುದನ್ನು VCC ಕೊಡಬೇಕು, ಯಾವುದನ್ನು ಬಂದ್ಕೊಡ್ಬೇಕು. ಡೇಟಾ ಲೈನ್ಸ್, ಇನ್ಪುಟ್ ಲೈನ್ಸ್, ಸೆಲೆಕ್ಟ್ ಲೈನ್ಸ್ ಗೊತ್ತಿದೆ ನಿಮಗೆ. ನೆಕ್ಸ್ಟ್ XOR ಗೇಟ್. XOR ಗೇಟ್. XOR ಗೇಟ್ ಬಂದ್ಬಿಟ್ಟು 0 0 ಇದ್ರೆ 0 XOR 0 ಅದರದ್ದು A ಬಾರ್ B ಪ್ಲಸ್ A B ಬಾರ್ ಈ ಕಂಡೀಷನಿಗೆ ಹಾಕಿ ತೆಗೆಯೋದು. 0 0 ಇದ್ರೆ 0, 0 1 ಇದ್ರೆ 0, 1 ಇದ್ರೆ 1, 1 0 ಇದ್ರೆ 1, 1 1 ಇದ್ರೆ 0. ಈ ಕಂಡೀಷನ್ XOR ಗೇಟ್. 4:1. 0 0 ಇದ್ದಾಗ 0 ಇದು D0. ಇದನ್ನು 0 ಮಾಡ್ರಿ, ಗ್ರೌಂಡಿಗೆ ಕೊಡ್ರಿ. ನೆಕ್ಸ್ಟ್ ಕಂಡೀಷನ್ 0 1. 0 1 ಇದ್ದಾಗ ಇವೆರಡನ್ನು ತಗೊಂಡೋಗಿ D0 D1 D0ನ ಗ್ರೌಂಡ್ ಮಾಡ್ರಿ, D1 D2ನ VCC ಕೊಡ್ರಿ, ಮತ್ತೆ D3ನ ಗ್ರೌಂಡ್ ಮಾಡ್ರಿ, ಅಷ್ಟೇ. D0 D3ನ ಗ್ರೌಂಡ್ ಮಾಡ್ರಿ, D1 D2ನ VCC ಕೊಡ್ರಿ, ನಿಮಗೆ ರಿಯಲೈಸ್ ಆಗುತ್ತೆ. XOR ಗೇಟ್. ಲಾಸ್ಟ್ XNOR ಗೇಟ್. XNOR ಬಂದ್ಬಿಟ್ಟು XOR ಅದು ಬಾರ್. ಸೊ ಇಲ್ಲಿ 1, ಇಲ್ಲಿ 0, ಇಲ್ಲಿ 0, ಇಲ್ಲಿ 1.
ಇದೇ ಔಟ್ಪುಟ್ಟಿಗೆ ನಾಟ್ ಗೇಟ್ ಹಾಕಿದ್ರೆ ಬರೋದಿದ್ದು. ಸೊ 1 0 0 1. ಸೊ ಇಲ್ಲಿ ಏನು ಮಾಡ್ತೀರಾ, ಇದು XOR, ಇದು XNOR. D0 D1 ಅಂತ ತಗೊಂಡು VCC ಕೊಡ್ತೀವಿ, D0 D3 ತಗೊಂಡು VCC ಕೊಡ್ತೀವಿ, ಇವೆರಡನ್ನು ತಗೊಂಡು ಗ್ರೌಂಡ್ ಕೊಡ್ತೀವಿ. ಇದರದ್ದು ಉಲ್ಟಾ, D2 D1 D2 ನ VCC ಕೊಟ್ವಿ, ಇಲ್ಲಿ D1 D2 ನ ಗ್ರೌಂಡ್ ಮಾಡ್ತೀವಿ, D0 D3 ನ VCC ಕೊಡ್ತೀವಿ, ಇಲ್ಲಿ D0 D3 ನ ಗ್ರೌಂಡ್ ಮಾಡ್ತೀವಿ. XOR S0 ಗೇಟಿಗೆ ಅದು ಉಲ್ಟಾ. ಇವಾಗ ಟೋಟಲ್ ಲಾಜಿಕ್ ಗೇಟ್ಸ್, ಎಲ್ಲ ಲಾಜಿಕ್ ಗೇಟ್ 7 ಲಾಜಿಕ್ ಗೇಟ್ ರಿಯಲೈಸ್ ಆಯಿತು ಯೂಸಿಂಗ್ ಮಕ್ಸ್ 4:1 ಮಕ್ಸ್ ಯೂಸ್ ಮಾಡಿ. ಅದು ಟ್ರೂ ಟೇಬಲ್ ನೆನಪಿದ್ರೆ ಯಾವುದನ್ನು VCC ಕೊಡಬೇಕು, ಯಾವುದನ್ನು ಗ್ರೌಂಡ್ ಕೊಡಬೇಕು, ಯಾವ ಸೆಲೆಕ್ಟ್ ಲೈನ್ ಅದು ಗೊತ್ತಾಗ್ಬಿಡ್ಬೇಕು ನಿಮಗೆ. ಮಾಡ್ಬಿಡೋದು ಸೆಲೆಕ್ಟ್ ಲೈನ್ ನಮಗೆ ಇನ್ಪುಟ್ AB. ಅವು ಲಾಜಿಕ್ ಗೇಟ್ಸ್ದು AB ಅನ್ನೋ ಇನ್ಪುಟ್ನ ಸೆಲೆಕ್ಟ್ ಲೈನ್ ಇದೆಲ್ಲ S0 S1ಗೆ ಇನ್ಪುಟ್ ಆಗಿ ತಗೊತೀವಿ. ನಾಟ್ ಗೇಟಲ್ಲಿ ಮಾತ್ರ ಅದನ್ನೆರಡನ್ನೂ ಶಾರ್ಟ್ ಮಾಡಿ ಒಂದೇ ಇನ್ಪುಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಗೇಟ್ಗಳಲ್ಲಿ S1 ಅನ್ನ A ಅಂತ ತಗೊತೀವಿ, S0 ಸೆಲೆಕ್ಟ್ ಲೈನ್ನ B ಇನ್ಪುಟ್ ಅಂತ ತಗೊತೀವಿ. ಈ ಡೇಟಾ ಇನ್ಪುಟ್ ಲೈನ್ಸ್ ಏನಿದೆ ಅದನ್ನ VCCಗೆ ಯಾವಾಗ ಕೊಡಬೇಕು, ಗ್ರೌಂಡಿಗೆ ಯಾವಾಗ ಕೊಡಬೇಕು ಅನ್ನೋದೊಂದೇ ಲಾಜಿಕ್. ಅದು ಲಾಜಿಕ್ ಟ್ರೂ ಟೇಬಲ್ ಯೂಸ್ ಮಾಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ, ನೆನಪಿಗೆ ಬರುತ್ತೆ. ಅದ್ರ ಪ್ರಕಾರ ನೀವು ಇದನ್ನು ಕೊಡಬೇಕು. ಸೊ ಯಾವ ಸೆಲೆಕ್ಟ್ ಆದಾಗ ಮಕ್ಸ್ ಕಲ್ತಿದ್ದೀರಾ ಅವಾಗ 4:1 ಮಕ್ಸ್. ಸೊ ಇದು ಗೊತ್ತಾಗಬೇಕಂದ್ರೆ ನಿಮಗೆ ಯೂನಿಟ್ 2 ಗೊತ್ತಿರಬೇಕು, ಮತ್ತೆ ಯೂನಿಟ್ 4 ಅಲ್ಲಿ 4:1 ಮಕ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಕಳೆದ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ 4:1 ಮಕ್ಸ್. ಮತ್ತೆ ಯೂನಿಟ್ 2 ಅಲ್ಲಿ ಬೇಸಿಕ್ ಗೇಟ್ಸ್ಗಳ ಬಗ್ಗೆ ಎಲ್ಲ, ಲಾಜಿಕ್ ಗೇಟ್ಸ್, ಬೇಸಿಕ್ ಗೇಟ್ಸ್, ಯೂನಿವರ್ಸಲ್ ಗೇಟ್ಸ್, ಮತ್ತೆ XOR XNOR ಗೇಟ್, ಟೋಟಲ್ 7 ಗೇಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಕಂಟಿನ್ಯೂಷನ್ ಇರುತ್ತೆ. ಈ ಡಿಜಿಟಲ್ ಸಬ್ಜೆಕ್ಟ್ ಅನ್ನೋದು ಕಂಟಿನ್ಯೂಷನ್, ಫಸ್ಟ್ ಯೂನಿಟ್ ಇಂದ ಲಾಸ್ಟ್ ಯೂನಿಟ್ ವರೆಗೂ ಲಿಂಕ್ ಇದ್ದೇ ಇರ್ತದೆ. ಸೊ ಇದನ್ನ ಫಸ್ಟ್ ಯೂನಿಟ್ ಅಲ್ಲೇ ನೀವು ಅರ್ಥ ಆಗಿಲ್ಲ ಅಂತಂದ್ರೆ ಡಿಜಿಟಲ್ ಸಬ್ಜೆಕ್ಟೇ ಅರ್ಥ ಆಗಲ್ಲ. ಸೊ ಕಾನ್ಸಂಟ್ರೇಷನ್ ಮಾಡಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೋಗಿ ನೋಡಿ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡು ಬಂದ್ರೇನೆ ಆ ಕಾನ್ಸೆಪ್ಟ್ಗಳು ಮೈಂಡ್ ಅಲ್ಲಿ ಇದ್ರೇನೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳು ಅರ್ಥ ಆಗೋದು ನಿಮಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರಿಯಲೈಸೇಷನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಮಕ್ಸ್. ರಿಯಲೈಸೇಷನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್. ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ ಬೂಲಿಯನ್ ಎಕ್ಸ್ಪ್ರೆಷನ್ ನ ಔಟ್ಪುಟ್ನ ತೆಗೆಯೋದು. ಕ್ವಶನ್ ಬಂದ್ಬಿಟ್ಟು ಎಕ್ಸಾಂಪಲ್, F of A B C D is equals to S of 0 1 3 4 8 9 15. ಇದು ನಿಮಗೆ ಎಕ್ಸಾಂಪಲ್ F of ಫಂಕ್ಷನ್. ಇವಾಗ ಸೊಲ್ಯೂಷನ್ ಹೆಂಗಿದಕ್ಕೆ, ಸೊಲ್ಯೂಷನ್ಗೆ ಸ್ಟೆಪ್ಸ್ ಇದಾವೆ. ಆಸ್ ದ ಗಿವನ್ ಎಕ್ಸ್ಪ್ರೆಷನ್ ಇಸ್ ಎ 4 ವೇರಿಯಬಲ್ ಫಂಕ್ಷನ್. ಇದು 4 ವೇರಿಯಬಲ್ ಫಂಕ್ಷನ್. ವಿ ನೀಡ್ ಎ ಮಲ್ಟಿಪ್ಲೆಕ್ಸರ್ ವಿತ್ 3 ಸೆಲೆಕ್ಟ್ ಲೈನ್ಸ್. 4 ವೇರಿಯಬಲ್ ಫಂಕ್ಷನ್ಸ್ ಆಗಿರೋದ್ರಿಂದ ನಮಗೆ 3 ಸೆಲೆಕ್ಟ್ ಲೈನ್ಸ್ ಇರೋ ಮಲ್ಟಿಪ್ಲೆಕ್ಸರ್ ಬೇಕು. 3 ಸೆಲೆಕ್ಟ್ ಲೈನ್ಸ್ ಇದ್ರೆ ಅದಕ್ಕೆ 8 ಇನ್ಪುಟ್ಸ್ ಇರ್ತವೆ. ಅಪ್ಲೈ ವೇರಿಯಬಲ್ಸ್ BCD ಟು ದಿ ಸೆಲೆಕ್ಟ್ ಲೈನ್ಸ್. ಈ BCD ಏನಿದೆ ಅಲ್ಲ ಅದು 3 ಸೆಲೆಕ್ಟ್ ಲೈನ್ಗೆ ಅಪ್ಲೈ ಮಾಡಬೇಕು. The procedure for implementing the expression is list the input of the multiplexers. In multiplexers ಗೆ ಇನ್ಪುಟ್ ಏನು ಅನ್ನೋದನ್ನ ಲಿಸ್ಟ್ ಮಾಡಬೇಕು. ಲಿಸ್ಟ್ ಅಂಡರ್ ದೆಮ್ ಆಲ್ ದ ಮಿನ್ ಟರ್ಮ್ಸ್ ಇನ್ 2 rows. 2 ರೋ ಅಲ್ಲಿ D0 D1 D2 D3 D4 D5 D6 D7 ಇದು ಮಲ್ಟಿಪ್ಲೆಕ್ಸರ್ಸ್ಗೆ ಇನ್ಪುಟ್ಸ್. D0 to D7 8 ಇನ್ಪುಟ್ ಲೈನ್ಸ್. ಇಲ್ಲಿ ನಾವು ಇನ್ಪುಟ್ಗೆ ಮೆನ್ಷನ್ ಮಾಡಬೇಕು 0 1 2 3 4 5 6 7 8 9 10 11 12 13 14 15. ಸೊ 2 ರೋ ಅಲ್ಲಿ ಇನ್ಪುಟ್ಸ್ನ ಬರಿಬೇಕು. ಇದಕ್ಕಿವಾಗ ಸರ್ಕಲ್ ಮಾಡಬೇಕು. ಯಾವುದಕ್ಕೆ ನಮಗೆ ಇಲ್ಲಿ ಬೇಕು 0. ಸೊ 0ಗೆ ಸರ್ಕಲ್, ನೆಕ್ಸ್ಟ್ 1ಗೆ ಸರ್ಕಲ್, ನೆಕ್ಸ್ಟ್ 3ಗೆ ಸರ್ಕಲ್, ನೆಕ್ಸ್ಟ್ 4ಗೆ ಸರ್ಕಲ್, ನೆಕ್ಸ್ಟ್ 8ಗೆ ಸರ್ಕಲ್, ನೆಕ್ಸ್ಟ್ 9ಗೆ ಸರ್ಕಲ್, ನೆಕ್ಸ್ಟ್ 15ಗೆ ಸರ್ಕಲ್ ಮಾಡಬೇಕು. ಈ ರೀತಿ ಬರೆದು ನಮಗೆ ಯಾವುದಕ್ಕೆ ಬೇಕೋ ಇನ್ಪುಟ್ಟು ಕ್ವಶನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದಕ್ಕೆ ಸರ್ಕಲಿಂಗ್ ಮಾಡಬೇಕು.
ಸೆಕೆಂಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಎಸ್ ಟಿ ಸೆಲೆಕ್ಟ್ ಲೈನ್ಸ್ ಅಂತ ನೋಡ್ಕೋಬೇಕು. 4 ವೇರಿಯೇಬಲ್ ಫಂಕ್ಷನ್ ಆಗಿರೋದ್ರಿಂದ 3 ಸೆಲೆಕ್ಟ್ ಲೈನ್ಸ್ ಹಾಕು. 3 ಸೆಲೆಕ್ಟ್ ಲೈನ್ಸ್ ಅಂದರೆ 8 ಇನ್ಪುಟ್ಸು, D0 D7. ಆ ಇನ್ಪುಟ್ಸ್ ಏನು ಅನ್ನೋದನ್ನು ಈ ರೀತಿ ಬರ್ಕೋಬೇಕು. ಈ ಫಸ್ಟ್ ರೋ ಏನಾಯ್ತಲ್ಲ, ಫಸ್ಟ್ ರೋಗೆ ಎ ಬಾರ್, ಈ ಎ ಐತಲ್ಲ ಎ ಬಾರ್, ಸೆಕೆಂಡ್ ರೋಗೆ ಎ ಅಂತ ಇದು ಮಾಡಬೇಕು. ಅದಾದಮೇಲೆ ಇಫ್ ಬೋತ್ ದ ಮಿನ್ ಟರ್ಮ್ ಇನ್ ಎ ಕಾಲಮ್ ಆರ್ ನಾಟ್ ಸರ್ಕಲ್ಡ್, ಎರಡು ಮಿನ್ ಟರ್ಮ್, ಇವನ್ ಮಿನ್ ಟರ್ಮ್ಸ್ ಅಂತ ಕರಿತೀವಿ. ನಾಟ್ ಸರ್ಕಲ್ ಆಗಿಲ್ಲ ಅಂತಂದ್ರೆ, ಎರಡೂ ಸರ್ಕಲ್ ಆಗಿಲ್ಲ ಅಂತಂದ್ರೆ ಅದಕ್ಕೆ 0 ಅಂತ ಬರೀಬೇಕು. ಇಫ್ ಬೋತ್ ದ ಮಿನ್ ಟರ್ಮ್ಸ್ ಆಫ್ ಕಾಲಮ್ಸ್ ಆರ್ ಸರ್ಕಲ್ಡ್ ಅಪ್ಲೈ 1, ಎರಡೂ ಸರ್ಕಲ್ ಆಗಿದ್ರೆ ಎರಡೂರದು ಅಪ್ಲೈ 1, ಎರಡರದು ಅಪ್ಲೈ 1. ಒಂದು ಮಾತ್ರ ಆಗಿದೆ, ಒಂದು ಆಗಿಲ್ಲ. If the top min term is circled, bottom is not circled. Top is circled, bottom is not circled. Top is circled, bottom is not circled. ಆ ಕೇಸಲ್ಲಿ ಅಪ್ಲೈ ಎ ಬಾರ್, ಅದರದ್ದು ಏನೈತೆ ಅಸೋಸಿಯೇಟ್, ಇಲ್ಲಿ ಅದನ್ನು ಬರೀಬೇಕು ಎ ಬಾರ್. ಬೋತ್ ನಾಟ್ ಸರ್ಕಲ್ಡ್ 0, ಬೋತ್ ನಾಟ್ ಸರ್ಕಲ್ಡ್ 0. ಇಫ್ ಟಾಪ್ ಈಸ್ ನಾಟ್ ಸರ್ಕಲ್ಡ್, ಬಾಟಮ್ ಈಸ್ ಸರ್ಕಲ್ಡ್, ದೆನ್ ರೈಟ್ ಎ. ಅದು ನಮಗೆ ಇದ್ದಕ್ಕೆ ಬರಿತಾ ಇರೋದು. ಡಿಗೆ ಏನು ಕೊಡಬೇಕು ಇನ್ಪುಟ್ಗೆ, D1ಗೆ ಏನು ಕೊಡಬೇಕು ಇನ್ಪುಟ್ಗೆ, ಮಲ್ಟಿಪ್ಲೆಕ್ಸರಿಗೆ, D2 ಮಲ್ಟಿಪ್ಲೆಕ್ಸರ್ಗೆ ಏನು ಕೊಡಬೇಕು, D3 ಮಲ್ಟಿಪ್ಲೆಕ್ಸರ್ಗೆ ಏನು ಕೊಡಬೇಕು, D4 ಮಲ್ಟಿಪ್ಲೆಕ್ಸರ್ಗೆ ಏನು ಕೊಡಬೇಕು, D5ಗೆ ಏನು ಕೊಡಬೇಕು, D6ಗೆ ಏನು ಕೊಡಬೇಕು, D7ಗೆ ಏನು ಕೊಡಬೇಕು. ಗೊತ್ತಾಯ್ತಲ್ಲ? ಇದು ನಾವು ಕೊಟ್ಟಿರೋ ಕ್ವಶನ್ ಅಲ್ಲಿ ಎಷ್ಟು ವೇರಿಯೇಬಲ್ ಇದೆ ಅಂತ ನೋಡ್ಕೋಬೇಕು. 4 ವೇರಿಯೇಬಲ್ ಇದೆ. ಸೊ 3 ಸೆಲೆಕ್ಟ್ ಲೈನ್ಸ್ ಆಗಿ, ಇವು 3 ಸೆಲೆಕ್ಟ್ ಲೈನ್ ಆಗಿ ಯೂಸ್ ಮಾಡಿ 3 ಸೆಲೆಕ್ಟ್ ಲೈನ್ ಇರೋ ಮಾರ್ಕ್ಸ್ ಸಾಕು. 3 ಸೆಲೆಕ್ಟ್ ಲೈನ್ಗೆ ಅಂದರೆ 8 ಇನ್ಪುಟ್ಸ್ ಇರ್ತವೆ, D0 D7. ಆ ಇನ್ಪುಟ್ಸಿಗೆ ಏನು ಕೊಡ್ಬೇಕು ಅನ್ನೋದನ್ನ ಇದನ್ನ 2 ಲೈನಲ್ಲಿ ಬರ್ಕೊಂಡು, ಫಸ್ಟ್ ರೋ ಅಸೋಸಿಯೇಟ್ ವಿತ್ ಎ ಬಾರ್, ಸೆಕೆಂಡ್ ರೋ ಅಸೋಸಿಯೇಟ್ ವಿತ್ ಎ. ಯಾವ್ದಾವ್ದು ಸರ್ಕಲ್ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದ್ಯಾವ್ದಿದೆ ಮಿನ್ ಟರ್ಮು ಅವನ್ನ ಸರ್ಕಲ್ ಮಾಡಬೇಕು. ಇಫ್ ಬೋತ್ ದ ಇನ್ಪುಟ್ಸ್ ಆರ್ ಸರ್ಕಲ್ಡ್, ರೈಟ್ 1. If both not circled, write 0. If top one is circled, bottom is not circled, write a bar. If top is not circled, bottom is circled, write a. ಇದಿಷ್ಟು ಬರೆದು ನಾವು ಇದನ್ನ ಇದ್ರ ಪ್ರಕಾರ ಮಾರ್ಕ್ಸ್ನ ಡಿಸೈನ್ ಮಾಡಬೇಕು. ಇವಾಗ ಇದನ್ನ ಬಿಡ್ಕೊಳ್ರಿ ಹೆಂಗ್ ಬರೆದ್ವಿ ಅಂತ. ಇವಾಗ ಇದ್ರ ಪ್ರಕಾರ ಮಲ್ಟಿಪ್ಲೆಕ್ಸರ್ನ ಇನ್ಪುಟ್ಸ್ ಕೊಡಬೇಕು. Eight cross 1 multiplexer, 3 select line, S2, S1, S0. S2 na B, S1 na C, S0 na D, BCD, D0 to D7, D0, D1, D2, D3, D4, D5, D6, D7. ಇವಾಗ D0 D1 ಏನಿತ್ತು, 2 ಹೈ ಇತ್ತು, 1 1 ಇತ್ತು. ಸೊ ಇದಕ್ಕೆ BCCಗೆ ಕೊಡ್ರಿ 1. ನೆಕ್ಸ್ಟ್ D2 ಏನಿತ್ತು, D2ಗೆ 0 ಇತ್ತು. ಸೊ ಗ್ರೌಂಡ್ ಮಾಡ್ರಿ. ಮತ್ತು ಅದರ ಜೊತೆ D2 ಜೊತೆ D5 D6 ಇದೆರಡನ್ನೂ ಸೇರಿ ಇವಾಗ 3 ಗ್ರೌಂಡ್ ಇತ್ತು, ಗ್ರೌಂಡ್ ಮಾಡ್ರಿ. ಅದಾದಮೇಲೆ D7ಗೆ ಎ, ಉಳಿದಿದ್ದಕ್ಕೆ ಎ ಬಾರ್ ನಾಟ್ಗೆ ಟಿಕ್ ಕೊಟ್ಟು D4 D3 ಎ ಬಾರ್. y is equals to output. y is equals to ಇದು ಫಂಕ್ಷನ್. ಈ ಫಂಕ್ಷನ್ ಏನು ಬರುತ್ತೆ ಅದು ಬರುತ್ತೆ. ಈಗ ಯೂಸಿಂಗ್ ಮಲ್ಟಿಪ್ಲೆಕ್ಸರ್, ರಿಯಲೈಸೇಷನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಮಕ್ಸ್. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ.
Next example, f of a, b, c summation 1, 3, 5, 6. ಇದು ನಮಗೆ 3 ವೇರಿಯಬಲ್ ಫಂಕ್ಷನ್. ಸೊ 2 ಸೆಲೆಕ್ಟ್ ಲೈನ್ಸ್ ಹಾಕು. 2 ಸೆಲೆಕ್ಟ್ ಲೈನ್ ಇದ್ರೆ ಇನ್ನೂ ಒಂದನ್ನು ಇನ್ಪುಟ್ ಅಲ್ಲಿ ಯೂಸ್ ಮಾಡ್ತೀವಿ. D0, D1, D2, D3 4 ಇನ್ಪುಟ್ಸ್ ಇರ್ತಾವೆ. 2 ಸೆಲೆಕ್ಟ್ ಲೈನ್ ಇದ್ರೆ ಅದನ್ನ ಇವಾಗ ಬರೀಬೇಕು. 0, 1, 2, 3, 4, 5, 6, 7. ಯಾವ್ದು ಸರ್ಕಲ್ ಮಾಡಬೇಕು? 1ಗೆ, 3ಗೆ, 5ಗೆ, 6ಗೆ ಸರ್ಕಲ್. ಸರ್ಕಲ್ ಆದಮೇಲೆ ಫಸ್ಟ್ ರೋಗೆ ಎ ಬಾರ್, ಸೆಕೆಂಡ್ ರೋಗೆ ಎ ಕಾಲಮ್. ಫಸ್ಟ್ ಕಾಲಮ್ 2 ಸರ್ಕಲ್ ಆಗಿಲ್ಲ, 0. D0ಗೆ 0 ಕೊಡಬೇಕು. 2 ಸರ್ಕಲ್ ಆಗೈತೆ, 1 D1ಗೆ 1 ಕೊಡಬೇಕು. ಮೇಲೆ ಸರ್ಕಲ್ ಆಗಿಲ್ಲ, ಕೆಳಗಡೆ ಸರ್ಕಲ್ ಆಗೈತೆ, ಸೊ ಎ D2ಗೆ ಎ ಕೊಡಬೇಕು. ಮೇಲೆ ಸರ್ಕಲ್ ಆಗೈತೆ, ಕೆಳಗಡೆ ಸರ್ಕಲ್ ಆಗಿಲ್ಲ, ಎ ಬಾರ್ D3ಗೆ ಎ ಬಾರ್ ಕೊಡಬೇಕು. ಇವಾಗ ಇದನ್ನ 4:1 ಮಾರ್ಕ್ಸ್. D0, D1, D2, D3, S1, S0. S1ಗೆ B, S0ಗೆ C, D3 ಬಂದ್ಬಿಟ್ಟು ಎ ಬಾರ್. ಎ ಬಾರ್ ಅಂದರೆ ಯಾವುದಕ್ಕೆ? D2ಗೆ ಎ, ಇದಕ್ಕೆ ಎ ಕೊಟ್ಟರೆ ಇದಕ್ಕೆ ನಾಟ್ ಗೇಟ್ ಹಾಕಿ ಎ ಬಾರ್. D1ಗೆ 1 VCC, D0ಗೆ ಗ್ರೌಂಡ್ 0. by f of function output is equals to function of 1, 3, 5, 6. the output ಬರುತ್ತೆ. ಎಷ್ಟು ವೇರಿಯೇಬಲ್ ಇದೆ ಅಂತ ನೋಡ್ಕೋಬೇಕು. ಫಸ್ಟ್ ಫಂಕ್ಷನ್ ಆಫ್ ಎಷ್ಟು ವೇರಿಯೇಬಲ್ ಇದೆ ಅಂತ. 3 ವೇರಿಯೇಬಲ್ ಇದ್ರೆ 2 ಸೆಲೆಕ್ಟ್ ಲೈನ್ ಸಾಕು. 2 ಸೆಲೆಕ್ಟ್ ಲೈನ್ ಅಂತಂದ್ರೆ ಅದಕ್ಕೆ 2 to the power 2. 2 to the power 2 ಅಂದ್ರೆ 4 ಇನ್ಪುಟ್ಸ್. D0 to D3 ಅದಕ್ಕೆ 0, 1, 2, 3, 4, 5, 6, 7 ಅಂತ ಈ ರೀತಿ ಬರ್ಕೋಬೇಕು. ಇಲ್ಲಿ ಕೊಟ್ಟಿರೋದ್ರಲ್ಲಿ ಸರ್ಕಲ್ ಮಾಡ್ತಾ ಹೋಗ್ಬೇಕು. 1ಗೆ, 3ಗೆ, 5ಗೆ, 6ಗೆ ಸರ್ಕಲ್ ಆದ್ಮೇಲೆ 2 ಲೈನ್ ಸರ್ಕಲ್ ಆಗಿಲ್ಲ ಅಂದ್ರೆ ಫಸ್ಟ್ ರೋ ಅಸೋಸಿಯೇಟ್ ವಿತ್ ಎ ಬಾರ್, ಸೆಕೆಂಡ್ ರೋ ಅಸೋಸಿಯೇಟ್ ವಿತ್ ಎ, ಇನ್ನೊಂದು ಉಳಿದಿರೋದಲ್ಲ ಸೆಕೆಂಡ್ ವೇರಿಯೇಬಲ್, ಅದನ್ನ ಎ ಬಾರ್ ಎ ಅಂತ ತಗೊಳ್ಳೋದು. 2 ಸೆಲೆಕ್ಟ್ ಆಗಿಲ್ಲ, ಸರ್ಕಲ್ ಆಗಿಲ್ಲ ಅಂದ್ರೆ 0, 2 ಸರ್ಕಲ್ ಆಗಿದ್ರೆ 1, ಮೇಲೆ ಸರ್ಕಲ್ ಆಗಿಲ್ಲ, ಕೆಳಗಡೆ ಸರ್ಕಲ್ ಆಗಿದ್ರೆ ಎ, ಕೆಳಗಡೆ ಎ ಇದೆ. ಸೊ ಮೇಲೆ ಸರ್ಕಲ್ ಆಗಿದೆ, ಕೆಳಗಡೆ ಸರ್ಕಲ್ ಆಗಿಲ್ಲ, ಮೇಲೆ ಏನೈತಿ ಎ ಬಾರ್ ಇನ್ಪುಟ್ ಆಗಿ ಕೊಡ್ಬೇಕು ಅದಕ್ಕೆ. ಆಮೇಲೆ ಬಾಕ್ಸ್ ನ ಡಿಸೈನ್ ಮಾಡೋದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡಿಮಲ್ಟಿಪ್ಲೆಕ್ಸರ್ಸ್, ಡೇಟಾ ಡಿಸ್ಟ್ರಿಬ್ಯೂಟರ್ಸ್. ದಿ ವರ್ಡ್ ಡಿಮಲ್ಟಿಪ್ಲೆಕ್ಸ್ ಮೀನ್ಸ್, ಡಿಮಲ್ಟಿಪ್ಲೆಕ್ಸ್ ಅಂದ್ರೆ 1 to many, 1 into many, ಒಂದರಿಂದ ಸುಮಾರು ಅಂತ. Demultiplexing is the process of taking information from one input and transmitting the same over the several outputs. ಬ್ಲಾಕ್ ಡಯಾಗ್ರಾಮ್ ನೋಡ್ರಿ, ಬ್ಲಾಕ್ ಡಯಾಗ್ರಾಮ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಡಿಮಲ್ಟಿಪ್ಲೆಕ್ಸರ್ 1 to many. single input signal. Data distributors S0, S1 select lines, S2, Sn-1, n select lines, n select lines. ಇಲ್ಲಿ y0, y1, y2, y3, so on, y2 to the power n minus 1. Total 2 to the power n outputs.
ಡಿಮಲ್ಟಿಪ್ಲೆಕ್ಸರ್, ಮಲ್ಟಿಪ್ಲೆಕ್ಸರ್ಗೆ ಉಲ್ಟಾ. ಮಲ್ಟಿಪ್ಲೆಕ್ಸರ್ ಅಂದರೆ ಮೆನಿ ಟು ಒನ್, ಡಿಮಲ್ಟಿಪ್ಲೆಕ್ಸರ್ ಅಂದರೆ ಒನ್ ಟು ಮೆನಿ, ಒಂದರಿಂದ ತುಂಬ. ಒಂದು ಸೆಲೆಕ್ಟ್ ಲೈನ್ ಇನ್ಪುಟ್ಟಿಂದ ಒಂದು ಸಿಂಗಲ್ ಇನ್ಪುಟ್ ಲೈನಿಂದ ಔಟ್ಪುಟ್ ಲೈನ್ಸಿಗೆ ಎಷ್ಟು ಔಟ್ಪುಟ್ ಲೈನ್ಸು? 2n ಔಟ್ಪುಟ್ ಲೈನ್ಸ್. ಸೆಲೆಕ್ಟ್ ಲೈನ್ಸ್ ಎಷ್ಟು ಇರ್ತವೆ? n ಸೆಲೆಕ್ಟ್ ಲೈನ್ಸ್ ಇರ್ತವೆ. ಅದು ಡಿಮಲ್ಟಿಪ್ಲೆಕ್ಸರ್. A demultiplexer is a combinational circuit. Demultiplexer ಅಂತಂದ್ರೆ combinational circuit ಅದು that receives information on a single input line and transmits this information on one of the 2 to the power n possible output lines. ಯಾವುದಾದ್ರೂ ಒಂದು ಔಟ್ಪುಟ್ ಲೈನಿಗೆ ಇನ್ಪುಟ್ನ ತಗೊಂಡು ಟ್ರಾನ್ಸ್ಮಿಟ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಸೆಲೆಕ್ಟ್ ಲೈನ್. ಯಾವ್ದು ಔಟ್ಪುಟ್ಟಿಗೆ ಹೋಗ್ತಾ ಇದೆ, ಯಾವ ಔಟ್ಪುಟ್ ಲೈನಿಗೆ ಹೋಗ್ತಾ ಇದೆ ಅನ್ನೋದನ್ನ ಕಂಟ್ರೋಲ್ ಮಾಡೋದು ಇದು ಸೆಲೆಕ್ಟ್ ಲೈನ್ಸ್. y0ಗೆ ಹೋಗ್ತಾ ಇದ್ದಾನ, y1ಗೆ ಹೋಗ್ತಾ ಇದ್ದಾನ, y2ಗೆ ಹೋಗ್ತಾ ಇದ್ದಾನ, y3ಗೆ ಹೋಗ್ತಾ ಇದ್ದಾನ, y2n- ಹೋಗ್ತಾ ಇದ್ದಾನೆ ಅನ್ನೋದನ್ನ ಈ n ಸೆಲೆಕ್ಟ್ ಲೈನ್ ಡಿಸೈಡ್ ಮಾಡುತ್ತೆ. ಇನ್ಪುಟ್ ಲೈನ್ ಇನ್ಪುಟ್ಟಿಂದ ಯಾವುದಕ್ಕೆ ಹೋಗುತ್ತೆ. A demultiplexer is a combinational circuit that receives information on a single input line and transmits the information on one of the 2 to the power n possible output lines. The selection of the specific output line is controlled by its bit value of n selection lines. ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. The general block diagram, ಇದು ಬ್ಲಾಕ್ ಡಯಾಗ್ರಾಮ್ ನಿಮಗೆ. 1 to 2 demultiplexer. One to 2 demultiplexer. One data input 1:2 demultiplexer. S select line, ಒಂದೇ select line 2 y0 y1, 2 output lines, 2 outputs, single input. 1:2 demultiplexer. Select line ಟ್ರೂತ್ ಟೇಬಲ್ ಹೆಂಗಿರುತ್ತೆ? ಸೆಲೆಕ್ಟ್ ಇನ್ಪುಟ್ ಎಸ್, ಇಲ್ಲಿ ಔಟ್ಪುಟ್ y0 y1. ಸೆಲೆಕ್ಟ್ ಇನ್ಪುಟ್ ಎಸ್ 0 ಇದ್ರೆ y0ಗೆ ಡಿ ಬರುತ್ತೆ. ಇದು ಡೇಟಾ ಇನ್ಪುಟ್ ಡಿ. ಇದಕ್ಕೆ 0 y1ಗೆ. ಸೆಲೆಕ್ಟ್ ಲೈನ್ 1 ಇದ್ದರೆ y0ಗೆ 0, ಡೇಟಾ ಇನ್ಪುಟ್ ಏನಿದೆ ಅದು y1ಗೆ ಬರುತ್ತೆ. ಇದು ಟ್ರೂತ್ ಟೇಬಲ್. 2 to 1 ಮಲ್ಟಿಪ್ಲೆಕ್ಸರ್. ಇವಾಗ ಇದಕ್ಕೆ y0ಗೆ ಎಕ್ಸ್ಪ್ರೆಷನ್. y0ಗೆ s ಬಾರ್ ಡಿ, s ಬಾರ್ ಇಂಟು ಡಿ. y1ಗೆ ಎಕ್ಸ್ಪ್ರೆಷನ್ s ಇಂಟು ಡಿ. ಫೈನಲ್ ಔಟ್ಪುಟ್ ಎಕ್ಸ್ಪ್ರೆಷನ್. ಆ ರೀತಿ ಎರಡು ಔಟ್ಪುಟ್. y0ಗೆ ಒಂದು ಔಟ್ಪುಟ್ಟು, y1ಗೆ ಒಂದು ಔಟ್ಪುಟ್ಟು. y0ಗೆ ಏನು ಬೇಕು? s ಬಾರ್ ಡಿ, y1 ಔಟ್ಪುಟ್ಟಿಗೆ ಏನು? s1 ಇದೆ, ಸೊ s ಇಂಟು ಡಿ. ಸೊ ಡಿ ಇನ್ಪುಟ್ ಆ್ಯಂಡ್ ಗೇಟ್ಗೆ ಎಸ್ ಬಾರ್ ಬೇಕು. ಸೊ ಎಸ್ಸಿಗೆ ಒಂದು ನಾಟ್ ಗೇಟ್ ಹಾಕ್ರಿ, ಎಸ್ ಬಾರ್ ಬರುತ್ತೆ. ಸೊ ಇಲ್ಲಿ y0 ಬರುತ್ತೆ. ಡಿ ಇಂಟು ಎಸ್ ಬಾರ್, ಡಿ ಇಂಟು ಎಸ್ ಬಂದ್ಬಿಟ್ಟು
y1 d into s. ಇದು ಗೇಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ದಿ ಡಿಮಲ್ಟಿಪ್ಲೆಕ್ಸರ್ 1 to 2 ಡಿಮಲ್ಟಿಪ್ಲೆಕ್ಸರ್ದು ಸರ್ಕ್ಯೂಟ್ ಡಯಾಗ್ರಾಮ್ ಈ ರೀತಿ ಬರುತ್ತೆ. ಈ ಔಟ್ಪುಟ್ ಎಕ್ಸ್ಪ್ರೆಷನ್ ನೋಡಿ, ಔಟ್ಪುಟ್ ಎಕ್ಸ್ಪ್ರೆಷನ್ಗೆ ಬರೆದಿರೋದು ಎಸ್ ಬಾರ್ ಬೇಕು, ಎಸ್ಗೆ ನಾಟ್ ಗೇಟ್ ಹಾಕಿದ್ವಿ, ಡಿ ಜೊತೆ ಡೇಟಾ ಇನ್ಪುಟ್ ಜೊತೆ ಆ್ಯಂಡ್ ಗೇಟ್ ಮಾಡಿ ವೈ ನಾಟ್ ತೊಗೊತಾ ಇದ್ದೀವಿ. ಅದೇ ಎಸ್ ಇಂದ ಡಿನ ಆ್ಯಂಡ್ ಗೇಟ್ ಮಾಡಿ y1 ಔಟ್ಪುಟ್ ತೊಗೊಳ್ತಾ ಇದ್ದೀವಿ. ಇದು 1:2 ಡಿಮಲ್ಟಿಪ್ಲೆಕ್ಸರ್. ನೆಕ್ಸ್ಟ್ 1:4 ಡಿಮಲ್ಟಿಪ್ಲೆಕ್ಸರ್. 1 to 4. One to 4 demultiplexer. y0, y1, y2, y3 ನಾಲ್ಕು ಔಟ್ಪುಟ್ ಇರುತ್ತೆ. 2 ಸೆಲೆಕ್ಟ್ ಲೈನ್ ಇರುತ್ತೆ. S0, S1 ಒಂದು ಡೇಟಾ ಇನ್ಪುಟ್ ಲೈನ್. ಡೇಟಾ ಇನ್ಪುಟ್ ಟ್ರೂತ್ ಟೇಬಲ್ ಸೆಲೆಕ್ಟ್ ಇನ್ಪುಟ್, ಡೇಟಾ ಇನ್ಪುಟ್ ಡಿ, ಸೆಲೆಕ್ಟ್ ಇನ್ಪುಟ್ S1, S0 ಔಟ್ಪುಟ್ಸ್. ಎಷ್ಟು ಔಟ್ಪುಟ್ಸ್ ಬರುತ್ತೆ? 4 ಔಟ್ಪುಟ್ ಬರುತ್ತೆ, 4 ಎಕ್ಸ್ಪ್ರೆಷನ್ ಬರುತ್ತೆ. y3, y2, y1, y0. ಡೇಟಾ ಡಿ 0, 0 ಇದ್ದರೆ ನಮಗೆ ಇಲ್ಲಿ y0ಗೆ ಡೇಟಾ ಇನ್ಪುಟ್ ಹೋಗುತ್ತೆ. ಡಿ ಏನಿದೆ ಅದು ಹೋಗುತ್ತೆ. ಡಿ 0, 1 ಇದ್ದರೆ ಇದು 0, y1ಗೆ ಡಿ ಹೋಗುತ್ತೆ. 1, 0 ಇದ್ದರೆ ಸೆಲೆಕ್ಟ್ ಲೈನ್ಸ್ y2ಗೆ ಡೇಟಾ ಹೋಗುತ್ತೆ. ಡೇಟಾ ಇನ್ಪುಟ್ ಏನಿದೆ 1, 1 ಇದ್ದರೆ y3ಗೆ ಡೇಟಾ ಇನ್ಪುಟ್ ಹೋಗುತ್ತೆ. ಇದು ಟ್ರೂತ್ ಟೇಬಲ್. ಗೊತ್ತಾಯ್ತಲ್ಲ? ಡೇಟಾ ಇನ್ಪುಟ್ ಸೆಲೆಕ್ಟ್ ಲೈನ್ಸ್ 0, 0 ಇದ್ದರೆ ಡಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ 3 0. ನೆಕ್ಸ್ಟ್ 0, 1 ಇದ್ದರೆ ಸೆಲೆಕ್ಟ್ ಲೈನ್ಸ್ ಡಿ ಎಲ್ಲಿ ಬರುತ್ತೆ? ವೈಗೆ 0 ಇರುತ್ತೆ, ಡಿ ಇಲ್ಲಿ ಬರುತ್ತೆ, y1ಗೆ ಬರುತ್ತೆ. ಇವೆರಡು 0. 1, 0 ಇದ್ದರೆ ಇವೆರಡು 0, y2ಗೆ ಡಿ ಬರುತ್ತೆ, y3ಗೆ 0 ಇರುತ್ತೆ. 1, 1 ಇದ್ದರೆ ಸೆಲೆಕ್ಟ್ ಲೈನ್ ಇವು 3 0, y3ಗೆ ಡಿ ಬರುತ್ತೆ. ಅದೇ ಟ್ರೂತ್ ಟೇಬಲ್ ಬರೆದಿರೋದು. ಈ ಟ್ರೂತ್ ಟೇಬಲ್ ಬರೆದ್ಮೇಲೆ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ನ ಹೆಂಗೆ ಮಾಡ್ತೀವಿ? ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ ಪ್ರಕಾರ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಬರಿತೀವಿ, ಇನ್ಪುಟ್ ಔಟ್ಪುಟ್ ಏನಿದೆ ಬರಿತೀವಿ, ಆಮೇಲೆ ಟ್ರೂತ್ ಟೇಬಲ್ ಬರಿತೀವಿ. ಟ್ರೂತ್ ಟೇಬಲ್ ಬರೆದ್ಮೇಲೆ ಟ್ರೂತ್ ಟೇಬಲ್ ನೋಡಿಕೊಂಡು ಎಕ್ಸ್ಪ್ರೆಷನ್ಸ್ ಬರಿತೀವಿ. y0 equal to d when S1 and S0 are 0, 0. So S1 bar, S0 bar, S1 bar, S0 bar. y1 is equals to d into S1 bar, S0, S1 bar, S0. y2 is equals to d into S1, S0 bar. y3 is equals to d into S1, S0, S1, S0. ಸ್ವಿಚಿಂಗ್ ಎಕ್ಸ್ಪ್ರೆಷನ್ಸ್ ಬರೀತೀವಿ. ಸ್ವಿಚಿಂಗ್ ಎಕ್ಸ್ಪ್ರೆಷನ್ಸ್ ಬಂದಮೇಲೆ ಇದರಲ್ಲಿ ಸಿಂಪ್ಲಿಫೈಡ್ ಬಂದಿದೆ. ಸೊ ಸರ್ಕ್ಯೂಟ್ ಇಂಪ್ಲಿಮೆಂಟೇಷನ್ ಮಾಡೋದು. D S1 S0 S1 bar
S naught bar. D S1 bar S naught bar. And getting ಕೊಟ್ಟು output ತೆಗಿತೀವಿ y naught. Y naught is equals to D S1 bar S naught bar. Next y1 ಗೆ D S1 bar S naught ಯಾವ ಕೊಡ್ತಾ ಇದೀವಿ ನೋಡ್ತಾ ಇರ್ಲಿ. S1 ಕೊಡ್ತಾ ಇದೀವಾ, S1 ಬಾರ್ ಕೊಡ್ತಾ ಇದೀವಾ, S0 ಕೊಡ್ತಾ ಇದೀವಾ, S0 ಬಾರ್ ಕೊಡ್ತಾ ಇದೀವಾ. y1 is equals to D S1 bar S0. y2 is equals to D S1 S0 bar. S1 S0 bar. Expression ನೋಡಿ ಬರೆದಾರದು. y2 is equals to D S1 S0 bar. D S1 S0 final y3. D y3 is equals to D S1 S0. ಇದು 4:1 demultiplexer circuit diagram. Next 1 to 8 demultiplexer. Next topic ಬಂದ್ಬಿಟ್ಟು 1:8 demultiplexer. One to 8 demultiplexer. A 1 to 8 demultiplexer has a single input. Demultiplexer alladaku single input hai. 8 outputs y0 to y1 8 output ಇದೆ and 3 select lines. 8 output ಅದರಿಂದ 3 select lines S0 S1 S2. It distributes one input line to 8 output lines based on the select inputs. Select inputs ಮೇಲೆ ಯಾವ output ಗೆ ಇನ್ಪುಟ್ ಹೋಗಬೇಕು ಅನ್ನೋದು ಸೆಲೆಕ್ಟ್ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಂಬಲ್ ಹೆಂಗಿದೆ ಅಂದರೆ ಹಿಂಗೆ 1x8 demultiplexer. One input D, one input data D, select lines S2 S1 S0 8 1 2 3 4 5 6 7 8 y0 y1 y2 y3 y4 y5 y6 y7 8 outputs. This is block diagram of the 1 to 8 demultiplexer. One data input, 8 output, 3 select lines S0 S1 S2. ಇವಾಗ ಟ್ರೂತ್ ಟೇಬಲ್. Data input D, select input S2 S1 S0 8 outputs Y7 Y6 Y5 Y4 Y3 Y2 Y1 Y0. ಡೇಟಾ ಇನ್ಪುಟ್ ಡಿ 0 0 0 ಇದ್ರೆ y0 ಗೆ ಡಿ ಬರುತ್ತೆ, ಇನ್ನೆಲ್ಲ 0. ಡೇಟಾ ಇನ್ಪುಟ್ ಡಿ 0 0 1 0 0 0 0 0 0 y1 ಗೆ ಡಿ ಬರುತ್ತೆ, y0 0. ಡೇಟಾ ಇನ್ಪುಟ್ ಡಿ 0 1 0 0 0 0 0 ಡಿ y2 ಗೆ ಡಿ ಬರುತ್ತೆ, y1 y0 0 0 ಇರುತ್ತೆ.
ನೆಕ್ಸ್ಟ್ ಡಿ ಡೇಟಾ ಇನ್ಪುಟ್ 011 ಅಂದರೆ 3 ಡಿ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ 0. ಡೇಟಾ ಇನ್ಪುಟ್ 100 ಬೈ 4 ಡಿ ಬರುತ್ತೆ ಡೇಟಾ ಇನ್ಪುಟ್. ಇದೆಲ್ಲ 0 ಇರುತ್ತೆ. ಡಿ 101 00 ಡಿ 00000 ಡಿ 110 0 ಡಿ 00000 ಡಿ 111 ಇಲ್ಲಿ ಡಿ ಬರುತ್ತೆ y7ಗೆ. ಇನ್ನು ಮಿಕ್ಕಿದ್ದೆಲ್ಲ 0 ಇರುತ್ತೆ. ಇದು ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ನೋಡಿ ಎಕ್ಸ್ಪ್ರೆಷನ್ಸ್, ಔಟ್ಪುಟ್ ಎಕ್ಸ್ಪ್ರೆಷನ್ಸ್. ವೈ ನಾಟ್ ಇತ್ತಲ್ಲ, ವೈ ನಾಟ್ಗೆ S2 ಬಾರ್ S1 ಬಾರ್ S0 ಬಾರ್ ಡಿ. y1ಗೆ S2 ಬಾರ್ S1 ಬಾರ್ S0 ಡಿ. y2ಗೆ S2 ಬಾರ್ S1 S0 ಬಾರ್ ಡಿ. y3ಗೆ S2 ಬಾರ್ S1 S0 ಡಿ. y4ಗೆ S2 S1 ಬಾರ್ S0 ಬಾರ್ ಡಿ. y5ಗೆ ಹೆಂಗೆ ಬರಿತಿದ್ದೀವಿ ಅಂತಂದರೆ ಈ ಕಾಂಬಿನೇಷನ್ 001 000 ಇರೋದ್ರಿಂದ ಬಾರ್ ಬಾರ್ ಬಾರ್, 001 ಇರೋದ್ರಿಂದ ಬಾರ್ 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 ಇಲ್ಲ, 201 010 ಇರೋದ್ರಿಂದ ಇದಕ್ಕೆ 0 ಎಲ್ಲೈತೆ ಅಲ್ಲಿ ಬಾರ್, 1 ಎಲ್ಲೈತೆ ಅಲ್ಲಿ ಸೇಮ್ S1 ಆ ಥರ ಬರೀತಾ ಇರೋದು. y5 is equals to S2 S1 ಬಾರ್ S0 ಡಿ. y6 S2 S1 S0 ಬಾರ್ ಡಿ. y7 ಲಾಸ್ಟ್ S2 S1 S0 ಡಿ. ಇದು ಎಕ್ಸ್ಪ್ರೆಷನ್ಸ್. ಈ ಎಕ್ಸ್ಪ್ರೆಷನ್ಸ್ ಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ಲಾಸ್ಟ್. ಡಿ S2 S1 S0 more select lines, select inputs, data inputs. S2 bar S1 bar S0 bar. ಇವಾಗ ಫಸ್ಟ್ ವೈ ನಾಟ್ಗೆ ಡಿ 3 ಬಾರ್ S1 ಬಾರ್ S10 ಬಾರ್ 4 S0 ಬಾರ್ S1 ಬಾರ್ S2 ಬಾರ್ ಡಿ ತಗೊಂಡು ವೈ ನಾಟ್. ಡಿ S2 ಬಾರ್ S1 ಬಾರ್ S0 S2 ಬಾರ್ S1 ಬಾರ್ S0 y1. y2 ಬಂದ್ಬಿಟ್ಟು ಡಿ S2 ಬಾರ್ S1 S0 ಬಾರ್ y2. y3 ಬಂದ್ಬಿಟ್ಟು ಡಿ S2 ಬಾರ್ S1 S0 ಔಟ್ಪುಟ್ ಎಕ್ಸ್ಪ್ರೆಷನ್ ಪ್ರಕಾರ ಬರಿತಾ ಇರೋದು. ಇವಾಗಿಂದ ಜಸ್ಟಿಂದ ಬರೆದ ಔಟ್ಪುಟ್ ಎಕ್ಸ್ಪ್ರೆಷನ್ ಅದ್ರ ಪ್ರಕಾರ ಬರಿತಾ ಇರೋದು. y4 ಬಂದ್ಬಿಟ್ಟು S2 y4 ಬಂದ್ಬಿಟ್ಟು S2
S1 ಬಾರ್ S0 ಬಾರ್ S1 ಬಾರ್ S0 ಬಾರ್ ಅದು y4. y5 ಬಂದ್ಬಿಟ್ಟು S2 S1 ಬಾರ್ S0 S1 ಬಾರ್ S0 S1 ಬಾರ್ S0 ಅದು y5. y6 ಬಂದ್ಬಿಟ್ಟು S2 S1 S1 S0 ಬಾರ್ ಅದು y6. ಲಾಸ್ಟ್ y7 ಬಂದ್ಬಿಟ್ಟು S1 S2 S0 ಇದು y7. ಇದ್ರ ಕೆಳಗಡೆ ಬರಿಬೇಕು. ಇವು 4 ಬರೆದು ಅದನ್ನ y4 y0 y1 y2 y3 ಆದ್ಮೇಲೆ ಹಂಗೆ ಕೆಳಗಡೆ y4 y5 y6 y7 8 ಔಟ್ಪುಟ್ ಗೇಟ್ ಬರಬೇಕು. ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲೇ ಬರ್ತೆ ಮಾಡಿದ್ದೀನಿ. ಇಲ್ಲಿಗೆ ಈ ಚಾಪ್ಟರ್ ಮುಗೀತು.